ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ASPN ಕ್ಲಾಸಸ್. ಸೊ ಇದು 5th ವಿಡಿಯೋ ಆಗಿದೆ ಇಂಟಿಗ್ರೇಷನ್ ಚಾಪ್ಟರ್ ಮೇಲೆ. ಹಿಂದಿನ ವಿಡಿಯೋದಲ್ಲಿ ಎಕ್ಸಸೈಸ್ 7.2 ಅಲ್ಲಿ ಬಂದಿರುವಂಥ ಕ್ವಶನ್ ನಂಬರ್ 1 to 18 ಕಂಪ್ಲೀಟ್ ಮಾಡಿದ್ವಿ. ಇವತ್ತಿನ ದಿವಸ 18ಇಂದ ಉಳಿದಿರುವಂಥ ಎಕ್ಸಾಂಪಲ್ನ ಕಂಪ್ಲೀಟ್ ಮಾಡುವ. ಓಕೆ, ಸ್ಟಾರ್ಟ್ ಮಾಡುವ. ನೋಡಿ, ಫಸ್ಟ್ ಎಕ್ಸಾಂಪಲ್ ಏನಿದೆ ಅಂದರೆ e⁻²x - 1 ಡಿವೈಡ್ ಬೈ e⁻²x + 1 ಇದೆ. ಸೊ ಇದಕ್ಕೆ ನಾವು ಇವಾಗ ಏನು ಮಾಡಬೇಕಾಗಿರೋದು, ಇಂಟಿಗ್ರೇಷನ್ ತೊಗೋಬೇಕಾಗಿರೋದು. e⁻²x - 1 ಇದೆ, e⁻²x - 1 ಡಿವೈಡ್ ಬೈ e⁻²x + 1 ಇದೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಆನ್ಸರ್ ಬರುವಂಥ ಚಾನ್ಸಸ್ ಬಹಳ ಕಡಿಮೆ ಇದೆ ಇದರಲ್ಲಿ. ಸೊ ಇಲ್ಲಿ ಒಂದು ಸಿಂಪ್ಲಿಫಿಕೇಷನ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕಪ್ಪ ಅಂತಂದರೆ, ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನಾನು e⁻x ಕಾಮನ್ ತೊಗೊತಾ ಇದ್ದೀನಿ, ಡಿನಾಮಿನೇಟರಲ್ಲಿ ಕೂಡ e⁻x ಕಾಮನ್ ತೊಗೊತಾ ಇದ್ದೀನಿ. ಸೊ ಕಾಮನ್ ತೊಗೊಂಡ್ರೆ ಏನು ಉಳಿತದೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಓಕೆ, ಸೊ ಯಾವ ಥರ ಕಾಮನ್ ತೊಗೋಬೇಕು. ಇಲ್ಲಿ e⁻2x ಇದೆ ಅಂದರೆ ಇಲ್ಲಿ 2 ಟರ್ಮ್ ಇದೆ. 1 ಟರ್ಮ್ನ ತೊಗೊಂಡ್ರೆ ಇಲ್ಲಿ 1 ಟರ್ಮ್ ಉಳಿಯುತ್ತೆ. ಇದು ಭಾಳ ಸಿಂಪಲ್ ಇದೆ, ಬರೀಬಹುದು. ಕರೆಕ್ಟಾ? ಓಕೆ, ಬಟ್ ಇಲ್ಲಿ e⁻x ಇಲ್ಲ, ಬರೀ 1 ಇದೆ. ಸೊ ಇದರಲ್ಲಿ ನಾವು ಯಾವ ಥರ ಕಾಮನ್ ಟರ್ಮ್ ತೊಗೋಬೇಕು? ಯಾಕಂದರೆ ಆಲ್ರೆಡಿ ನಾನು ಇಲ್ಲಿ ಬರ್ದಿದ್ದೀನಿ e⁻x. ಸೊ ಇಲ್ಲಿ ಏನು ಉಳಿತಪ್ಪ ಅಂತಂದರೆ ಮೈನಸ್ e⁻x ಅಂತ ಬರೀಬೇಕು. ಓಕೆ, ವಾಪಸ್ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. e⁻x ಇಂಟು e⁻x ಅಂದರೆ ಇದು x ಅಂದರೆ 2x ಆಗುತ್ತೆ, ಇದು ಬರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, e⁻x ಇಂಟು e⁻x ಇದೆ. ಕರೆಕ್ಟಾ? ಇವೆರಡು ನೀವು ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ, e⁻x - x ಆಯಿತಾ. ಸೊ x - x ಅಂದರೆ ಕ್ಯಾನ್ಸಲ್ ಆಗಿ ಎಷ್ಟು ಬಂತು ನಿಮ್ಮದು ರಿಸಲ್ಟ್? e⁻0. e⁻0 ಆನ್ಸರ್ ಎಷ್ಟಾಗುತ್ತೆ? 1 ಆಗುತ್ತೆ. ಮತ್ತು ನಮ್ದು ಇಲ್ಲಿ 1 ಇತ್ತು, 1 ಆನ್ಸರ್ ಬರುತ್ತಾ? ಓಕೆ, ಸೊ ಹೀಗಾಗಿ ನಾವು ಇಲ್ಲಿ ಏನು ತೊಗೊತಾ ಇದ್ದೀವಿ, e⁻x ಕಾಮನ್ ತೊಗೊಂಡ್ರೆ ಇಲ್ಲಿ e⁻x ಅಂತ ಬರೀಬೇಕು. ಅದೇ ರೀತಿ ಇಲ್ಲಿ ಕೂಡ ಅದೇ ಆಗುತ್ತಾ? ಇಲ್ಲಿನೂ e⁻x ತೊಗೊಂಡಿದ್ದೀನಿ ಅಂದರೆ ಇಲ್ಲಿ e⁻x ಉಳಿಯುತ್ತೆ, ಪ್ಲಸ್ ಇದೆ ಇಲ್ಲಿನೂ -x ಬರೀಬೇಕು. ವಾಪಸ್ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ 1 + 1 ಬಂದೇ ಬರುತ್ತೆ. ಇವೆರಡು ಸ್ಟೆಪ್ ಕ್ಲಿಯರ್ ಆಯಿತಾ? ಓಕೆ, ಇವಾಗ ಈ e⁻x ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಯಾಕಂದರೆ ಅವೆರಡು ಕಾಮನ್ ಟರ್ಮ್ ಇತ್ತು, ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಇವಾಗ ಉಳಿದಿರೋದ್ರಲ್ಲಿ ನಾವು ಇವಾಗ ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಓಕೆ, ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಈ ಡಿನಾಮಿನೇಟರ್ ಇಲ್ಲಿದೆ, ಇದನ್ನು ಮಾತ್ರ ಸಬ್ಸ್ಟಿಟ್ಯೂಷನ್ ತೊಗೊಳ್ಳಿ. ಏನಿದೆ ನೋಡಿ, e⁻x + e⁻x = t ಅಂತ ತೊಗೋತಾ ಇದ್ದೀವಿ. ಓಕೆ, ಸೊ ಡಿಫ್ರೆನ್ಷಿಯೇಟ್ ಮಾಡಿ. e⁻x ಆನ್ಸರ್ ಅಂತೂ e⁻x ಆಗುತ್ತೆ. ಇದು ಏನಾಗುತ್ತೆ ನೋಡಿ, e⁻x ಇದೆ. e⁻x ಡಿಫ್ರೆನ್ಷಿಯೇಷನ್ ಮೈನಸ್ ಆಫ್ e⁻x ಇದೆನಾ? ಸೊ ಇವಾಗ ನಾನು ಪ್ಲಸ್ ಅಂತ ತೊಗೋತಾ ಇದ್ದೀನಿ. e⁻x ಬರಲಿ, -xದು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ರ ಮೇಲೆ ಏನು ಬರುತ್ತೆ? ಮೈನಸ್ ಬರುತ್ತಾ? -1 ಬರುತ್ತೆ. -1 ಇಂಟು ಪ್ಲಸ್ ಹತ್ತ, ಇಟ್ ಮೀನ್ಸ್ ಮೈನಸ್ ಆಗಿಬಿಡುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, dx ಉಳಿಯುತ್ತೆ, ಇಲ್ಲಿ dt ಉಳಿಯುತ್ತೆ. ಓಕೆ, ಸೊ ಇವಾಗ ಏನು ಮಾಡಿ, ಇನ್ನು ಇಲ್ಲಿ ಅಬ್ಸರ್ವ್ ಮಾಡಿ. e⁻x ಇದೆ ಮೈನಸ್ e⁻x dx ಅಂದರೆ ಈ ಕಂಪ್ಲೀಟ್ ಟರ್ಮ್ = dt ಅಂತ ಬರ್ಕೊಳ್ಬೋದಾ? ಓಕೆ, ಸೊ ಇದನ್ನು ನಾನು ಇಲ್ಲಿ ಫಿಲಪ್ ಮಾಡ್ಕೊತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಇದು ಕಂಪ್ಲೀಟ್ dt ಆಗಿಬಿಡ್ತು. ಡಿನಾಮಿನೇಟರಲ್ಲಿ ಏನು ಉಳಿತು? t ಉಳಿತು. ಅಂದರೆ ಏನಾಯ್ತು ಇವಾಗ 1/t ಉಳಿತು. 1/t ಇಂಟಿಗ್ರೇಷನ್ ಏನಾಗುತ್ತೆ? ಲಾಗ್ ಆಫ್ ಮಾಡ್ ಆಫ್ t ಆಯಿತು, ಪ್ಲಸ್ c. ಸೊ ಲಾಸ್ಟ್ ಆನ್ಸರ್ ಏನಾಗುತ್ತೆ? ಲಾಗ್ ಆಫ್ ಮಾಡ್ ಆಫ್ t ಅಂತಂದರೆ ಏನು ತೊಗೊಂಡಿದ್ರಿ? e⁻x + e⁻x + c. ಎಷ್ಟು ಮಾಡಿದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೇನಾ ಇದು? ಸೊ ಇದರಲ್ಲಿ ಭಾಳ ಸಿಂಪಲ್ ಆಗಬೇಕಂದ್ರೆ ನಾವು ಏನು ಮಾಡಿದ್ವಿ, ಫಸ್ಟಿಗೆ e⁻x ನಾವಿಲ್ಲಿ ಕಾಮನ್ ತೊಗೊಂಡಿದ್ವಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಲ್ಲಿ ಇದನ್ನು ಬರೀದಿಲ್ಲ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. e⁻x ಬರುತ್ತೆ ಅನ್ನೋದು. ಓಕೆ, ಇದು ಸ್ಟೆಪ್ ನಿಮ್ಗೆ ಕ್ಲಿಯರ್ ಆಗಿಲ್ಲ ಅಂದರೆ ಏನು ಮಾಡ್ಕೊಳ್ಳಿ, ಇಲ್ಲಿ ಎರಡೂ ಕಡೆ ಡಿವೈಡಿಂಗ್ ಬೈ e⁻x ಮಾಡ್ಕೊಂಬಿಡಿ. ಅದು ಕೂಡ ಸಿಂಪಲ್ಲಾಗಿ ಮಾಡ್ಬೋದು. ಏನು ಮಾಡಬೇಕಂದ್ರೆ ಇಲ್ಲಿ ಡಿವೈಡಿಂಗ್ ಬೈ e⁻x, ಈ ಟರ್ಮ್ಗೂ ಡಿವೈಡಿಂಗ್ ಬೈ e⁻x ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ e⁻x ಡಿವೈಡ್ ಮಾಡಿದರೆ ಇಲ್ಲಿ 2 ಟರ್ಮ್ಸ್ ಇದೆ. 1 ಟರ್ಮ್ ಕ್ಯಾನ್ಸಲ್ ಆಗಿ 1 ಟರ್ಮ್ ಉಳಿಯುತ್ತಾ? ಓಕೆ, ಇಲ್ಲಿ 1 ಡಿವೈಡ್ ಬೈ e⁻x ಆಗುತ್ತೆ. ಸೊ ಇದು ಮೇಲ್ಗಡೆ ಹೋದರೆ -x ಆಗುತ್ತೆ. ಕರೆಕ್ಟಾ? ಇಲ್ಲಿ ಡಿವೈಡಿಂಗ್ ಮಾಡಿದ ಮೇಲೆ 1 ಡಿವೈಡ್ ಬೈ e⁻x ಆಗುತ್ತೆ. ಇದು ಮೇಲ್ಗಡೆ ಹೋದರೆ e⁻x ಆಗುತ್ತೆ. ಆ ಥರನೂ ನೀವು ಮಾಡ್ಬೋದು. ಸೊ ಬೆಟರ್ ನೀವು ಡೈರೆಕ್ಟಾಗಿ e⁻x ಕಾಮನ್ ತೊಗೊಂಡು ಕೂಡ ಮಾಡ್ಬೋದು. ಇದು ಕ್ಲಿಯರ್ ಆಯಿತಾ? ಓಕೆ, ಇನ್ನು ನಾನು ನೆಕ್ಸ್ಟ್ ಎಕ್ಸಾಂಪಲ್ ಹೋಗ್ತೀನಿ. ಇದು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಇದೆ ನೋಡಿ. 20th e⁻2x ಇದೆ ಮೈನಸ್ e⁻2x ಇದೆ ಡಿವೈಡ್ ಬೈ e⁻2x + e⁻2x dx. ಓಕೆ, ಸೊ ದಿಸ್ ಇಸ್ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ಏನಿದೆ 20th. ಇದು ಕೂಡ ಸೇಮ್ ಆ್ಯಸ್ ಇಟ್ ಈಸ್ 19 ಥರನೇ ಇದೆ. ಇಲ್ಲಿ ಏನೋ ಸಿಂಪ್ಲಿಫಿಕೇಷನ್ ಮಾಡೋದೇ ಬೇಕಾಗಿಲ್ಲ. ಡೈರೆಕ್ಟಾಗಿ ನೀವು ಡಿನಾಮಿನೇಟರ್ ಇದ್ದಿರೋಂಥ ಸಬ್ಸ್ಟಿಟ್ಯೂಷನ್ ತೊಗೊಂಡ್ಬಿಟ್ರೆ ನಿಮ್ಗೆ ಆನ್ಸರ್ ಬಂದುಬಿಡುತ್ತೆ ನೋಡಿ. ಏನಿದೆ ಇಲ್ಲಿ e⁻2x ಇದೆ ಪ್ಲಸ್ e⁻2x = t ಅಂತ ತೊಗೋತೀರ. e⁻x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? e⁻2x ಆಗುತ್ತೆ. ಸೊ 2x ಡಿಫ್ರೆನ್ಷಿಯೇಷನ್ ಇಲ್ಲಿ ಒಂದು 2 ಎಕ್ಸ್ಟ್ರಾ ಬರುತ್ತೆ, ಪ್ಲಸ್ ಇಲ್ಲಿನೂ ಡಿಫ್ರೆನ್ಷಿಯೇಟ್ ಮಾಡಿದರೆ -2x ಡಿಫ್ರೆನ್ಷಿಯೇಷನ್ ಆಗುತ್ತೆ, -2 ಬರುತ್ತೆ. ಸೊ ಇದು ಪ್ಲಸ್ ಮೈನಸ್ ಏನಾಯಿತು? ಇದು ಮೈನಸ್ ಆಯಿತು. ಇಲ್ಲಿ ಕಂಪ್ಲೀಟ್ ಬ್ರ್ಯಾಕೆಟಲ್ಲಿ dx, ಇಲ್ಲಿ dt ಬರೀತೀರ. ಕರೆಕ್ಟಾ? ಬಟ್ ಇಲ್ಲಿ ನಾನು 2 ಕಾಮನ್ ಫ್ಯಾಕ್ಟರ್ ತೊಗೋಬೋದಾ? ಎಲ್ಲರದಲ್ಲಿ 2 ಇದೆ. ಸೊ ನಾನು ಇಲ್ಲಿ 2 ಕಾಮನ್ ಫ್ಯಾಕ್ಟರ್ ತೊಗೊಂಡ್ರೆ ನಾನು ಇಲ್ಲಿ ಹೊರಗಡೆ ಬರೀತೀನಿ.
ಓಕೆ. ಸೊ ಇವಾಗ ಬ್ರಾಕೆಟಲ್ಲಿ ಉಳಿದಿರೋದನ್ನು ಇಲ್ಲಿ ಬಂದಿರೋದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. e⁻² ಇದೆ ಮೈನಸ್ e⁻ ಟು ಎಕ್ಸ್ ಡಿ ಎಕ್ಸ್ ಇಲ್ಲಿದೆನಾ. ಸೊ ಇದು ಕಂಪ್ಲೀಟ್ ಪಾರ್ಟ್ = dt ಅಂತ ಬರಿಬೋದು. ಇಲ್ಲಿ 2 ಒಂದು ಎಕ್ಸ್ಟ್ರಾ ಟರ್ಮ್ ಬಂದಿದೆ. ಸೊ ಅದ್ರ ಸಲುವಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ 2 ಮಲ್ಟಿಪ್ಲೈ ಇದ್ದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೋತೀನಿ, ಅಂದರೆ ಇದು /2 ಆಗುತ್ತೆ. ಓಕೆ, ಅಂದರೆ ನಮ್ಮ ಕಂಪ್ಲೀಟ್ ನ್ಯೂಮಿನೇಟರ್ ರಿಸಲ್ಟ್ dx ಇದೆಯಲ್ಲ, ಇದನ್ನು ಕಂಪ್ಲೀಟ್ ಇದು = dt/2 ಅಂತ ಬರಿಬೋದಾ. ಓಕೆ, ನಾನು ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೋತಾ ಇದ್ದೀನಿ. ಸೊ ಇದೇನಾಗುತ್ತೆ, ಇದು ಕಂಪ್ಲೀಟ್ ಪಾರ್ಟ್ = dt/2 ಬಂದಿದೆ. ಇಲ್ಲಿ 1 ಇದನ್ನೇನು ತೊಗೊಂಡಿದ್ರಿ, ಟಿ ಅಂತ ತೊಗೊಂಡಿದ್ರಿ. 1/t ಇಂಟಿಗ್ರೇಷನ್ ಏನಾಗುತ್ತೆ, log ಆಫ್ mod ಆಫ್ ಟಿ ಆಗುತ್ತೆ. ಇದು 1/2 ನಾನು ಇಲ್ಲಿ ಬರ್ಕೋಬೋದಾ, ಕಾನ್ಸ್ಟಂಟ್ ಇದೆ. ಓಕೆ, ಪ್ಲಸ್ ಸಿ ಆಯಿತು. 1/2 ಆ್ಯಸ್ ಇಟ್ ಈಸ್ ಅ ಲಾಗ್ ಆಫ್ mod ಆಫ್ ಟಿ ಅಂತಂದರೆ ಏನು ತೊಗೊಂಡಿದ್ರಿ, e⁻²x ಪ್ಲಸ್ e⁻² ಪ್ಲಸ್ ಸಿ. ಎಷ್ಟು ಮಾಡಿದ್ರೆ ಇದು ಕೂಡ ಕಂಪ್ಲೀಟ್ ಆಯಿತು. ಎರಡು ಈಸಿ ಕ್ವಶನ್ಸ್ ಇದೆ. ಇದು 2 ಕ್ವಶನ್ ಮ್ಯಾಕ್ಸಿಮಮ್ ಸತಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿದೆ. ಬೇಕಿದ್ರೆ ಕ್ವಶನ್ ಪೇಪರ್ ಪ್ರಿವಿಯಸ್ ಕ್ವಶನ್ ಪೇಪರ್ ತೆಗೆದು ನೋಡಿ, ಈ ಕ್ವಶನ್ಸ್ಗಳು ರಿಪೀಟೆಡ್ ಆಗಿ ಬಂದಿದೆ. ಇದು ಬಹಳ ಸಿಂಪಲ್ ಇದೆ. ಇದನ್ನು ಸ್ವಲ್ಪ ಮಾಡಬೇಕಾದ್ರೆ e⁻x ಕಾಮನ್ ತೊಗೊಳ್ಳೋದು, ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ಇದು ಕೂಡ ಸಿಂಪಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಕ್ವಶನ್ ನಂಬರ್ 21 ಮತ್ತು ಕ್ವಶನ್ ನಂಬರ್ 22. ನಾನು ಫಸ್ಟ್ ಇಲ್ಲಿ 22 ಮಾಡ್ತೀನಿ, ಅದಾದಮೇಲೆ 21 ಮಾಡ್ತಾಯಿದ್ದೀನಿ. ಓಕೆ, ಸೊ ನೋಡಿ ಯಾಕೆ ನಾನು 22 ಮಾಡ್ತಾಯಿದ್ದೀನಿ ಅಂದರೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ ನೋಡಿ, ಇಂಟಿಗ್ರೇಷನ್ ಆಫ್ sec² ಆಫ್ 7 - 4x dx ಅಂತಿದೆ. ಓಕೆ, ಸೊ ನಾವು ಇವಾಗ ಇಲ್ಲಿ ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕಪ್ಪ ಅಂತಂದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿದ ತಕ್ಷಣ ಇಲ್ಲಿ ಬ್ರಾಕೆಟಲ್ಲಿ ಬಂದಿದೆಯಲ್ಲ 7 - 4x = t ಅಂತ ತೊಗೊತೀರಾ. ಓಕೆ, ಸೊ ಇದನ್ನ ನಾವು ಇವಾಗ ಏನು ಮಾಡಬೇಕು, ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. 7 ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 0 ಆಗುತ್ತೆ, ಅದು ಬಿಟ್ಬಿಡಿ. -4x ಡಿಫ್ರೆನ್ಷಿಯೇಷನ್ ಏನಾಯಿತು, 1 ಆಗುತ್ತೆ, ಅಂದರೆ ಇದು dx ಆಗುತ್ತೆ, ಇದು dt ಆಯಿತಾ, ಕರೆಕ್ಟಾ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ dx ಇದೆ ಅಂದರೆ ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ, ಅಂದರೆ dx = dt/-4 ಆಗುತ್ತೆ. ಇವಾಗ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, sec² ಇದನ್ನೇ ಟಿ ಅಂತ ತೊಗೊಂಡಿದ್ರೆ dx ಅಂದರೆ ಏನು ಬಂದಿದೆ, dt/-4 ಇದೆಯಲ್ಲ, ಸೊ ಅದನ್ನು ನಾನು ಹೊರಗಡೆ ಬರ್ಕೊತಾ ಇದ್ದೀನಿ. ಕರೆಕ್ಟಾ, 1/-4ನ ನಾನು ಹೊರಗಡೆ, ಯಾಕಂದರೆ ಇದು ಕಾನ್ಸ್ಟಂಟ್ ಇದೆ. ಓಕೆ, ಸೊ ಇವಾಗ ನಮಗೆ ಗೊತ್ತಿದೆ sec² ಇಂಟಿಗ್ರೇಷನ್ ನಮ್ಗೆ ಗೊತ್ತಿದೆ. ಏನಿದೆ ಹೇಳಿ, sec² tan x ಅಂತಿದೆನಾ. ಓಕೆ, ಅಂದರೆ ಏನಾಯ್ತು ಇವಾಗ, ಇದು 1/4 tan ಆಫ್ ಟಿ ಆಯಿತು ಪ್ಲಸ್ ಸಿ. ಸೊ ಇವಾಗ ಇದ್ರದ್ದು ವ್ಯಾಲ್ಯೂನ ರಿಪ್ಲೇಸ್ ಮಾಡ್ಕೊಂಬಿಡಿ. tan ಆಫ್ ಟಿ ಅಂತಂದರೆ ಏನು ತೊಗೊಂಡಿದ್ವಿ ನಾವಿಲ್ಲಿ, 7 - 4x ಪ್ಲಸ್ ಸಿ. ಎಷ್ಟು ಮಾಡಿದರೆ ಇದು ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಸಪೋಸ್ ನಿಮಗೆ ಇಲ್ಲಿ sec² ಇಂಟಿಗ್ರೇಷನ್ ಗೊತ್ತಾಗಲಿಲ್ಲ ಅಂದರೆ ಇದನ್ನಾದರೂ ನೋಡಿ, ಟ್ಯಾನ್ ಡಿಫ್ರೆನ್ಷಿಯೇಷನ್ ಗೊತ್ತಿದೆಯಾ ನಿಮಗೆ. ಟ್ಯಾನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, sec² x ಆಗುತ್ತಾ, ಅಂದರೆ ನೀವು ಮಾಡಿರೋ ಆನ್ಸರ್ 100% ಕರೆಕ್ಟ್ ಇದೆ ಅನ್ನೋದಾಯಿತು. ಸೊ ಇಷ್ಟು ಮಾಡಿದರೆ ನಿಮ್ಮ ಆನ್ಸರ್ ಇದು ಕಂಪ್ಲೀಟ್ ಆಯಿತು. ಓಕೆ, ಸೊ ಇವಾಗ ನಾನು ಇಲ್ಲಿ ಕ್ವಶನ್ ನಂಬರ್ 21ಗೆ ಬರ್ತಾ ಇದ್ದೀನಿ. ಕ್ವಶನ್ ನಂಬರ್ 21 ಏನಿದೆ ಅಂದರೆ tan² ಆಫ್ 2x - 3 ಅಂತಿದೆ. ಬಟ್ ಇಲ್ಲಿ tan² ಇಂಟಿಗ್ರೇಷನ್ ಗೊತ್ತಿಲ್ಲ. ಇಲ್ಲಿ ನಮ್ಗೆ ಗೊತ್ತಿತ್ತು ಇಂಟಿಗ್ರೇಷನ್ ಆಫ್ sec² ಇಂಟಿಗ್ರೇಷನ್, ಬಟ್ ಇಂಟಿಗ್ರೇಷನ್ ಆಫ್ tan x ಗೊತ್ತಿದೆ, ಬಟ್ tan² x ಗೊತ್ತಿಲ್ಲ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ ನಮ್ಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ. ಯಾವುದು, ನಾವು ಫಸ್ಟ್ ಇಯರಲ್ಲಿ ಆಲ್ರೆಡಿ ಸ್ಟಡಿ ಮಾಡಿದ್ವಿ ನೋಡಿ. ಇದು ಫಾರ್ಮುಲಾ, ಮೇನ್ ಬೇಸಿಕ್ ಫಾರ್ಮುಲಾ ಏನಪ್ಪ ಅಂದರೆ 1 + tan² x = sec² x ಅಂತ ಬರೀಬೋದಾ, ಕರೆಕ್ಟಾ. ಅಥವಾ ಈ 1 +1 ಇದ್ದದನ್ನು ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ -1 ಆಗುತ್ತೆ, ಈ ಥರ ಬರೀಬೋದಾ ಇದನ್ನು. ಓಕೆ, tan² x ಅಂತಂದರೆ ಏನಿದೆ, sec² x -1. ಓಕೆ, ಸೊ ಇಲ್ಲಿ ನಾನು ಆ ಫಾರ್ಮುಲಾನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ. ಏನಿದೆ ಇಲ್ಲಿ tan² ಆಫ್ 2x - 3 ಇದೆ, ಇದರಲ್ಲಿ ನಾನು sec² ಆಫ್ 2x - 3 -1 ಈ ಥರ ಬರೀಬೋದಾ. ಓಕೆ, ನಾನು ಅಪ್ಲೈ ಮಾಡಿದ್ದೀನಿ ಈ ಫಾರ್ಮುಲಾನ. ಓಕೆ, ಇವಾಗ ನಾವು ಇದಕ್ಕೆ ಇಂಟಿಗ್ರೇಷನ್ ಮಾಡ್ತಾಯಿದ್ದೀನಿ. ಇದು ಮಾಡಿದ್ರು ಒಂದೇ, ಇದಕ್ಕೆ ಮಾಡಿದ್ರು ಒಂದೇ ಅಲ್ಲ. ಹಾಗಾಗಿ ನಾನು ಇಲ್ಲಿ ಇಂಟಿಗ್ರೇಷನ್ ತೊಗೋತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ sec² 2x - 3 -1 dx. ಸೊ ಇವಾಗ ಇಂಟಿಗ್ರೇಷನ್ ಎರಡಕ್ಕೂ ಸಪ್ರೇಟಾಗಿ ಮಾಡ್ಕೋಬೋದಾ. ಸೊ ಅಂದರೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಇಂಟಿಗ್ರೇಷನ್ ಕೂಡ ಸಪ್ರೇಟಾಗಿ ತೊಗೋತಾ ಇದ್ದೀನಿ. ಇದು dx ಮೈನಸ್ ಇಂಟಿಗ್ರೇಷನ್ ಆಫ್ 1 × dx. ಓಕೆ, ಸೊ ನಾನು ಇವಾಗ ಯಾಕೆ ಇದನ್ನು sec² ಕನ್ವರ್ಟ್ ಮಾಡ್ಕೊಂಡೆ ಅಂತಂದರೆ sec² ಇಂಟಿಗ್ರೇಷನ್ ಗೊತ್ತಿದೆ, ಇಲ್ಲಿ ಮಾಡಿದೆ ನೋಡಿ, ಇಲ್ಲಿ ಆಲ್ರೆಡಿ ಆಗಿದೆಯಲ್ಲ. ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಂಡ್ಮೇಲೆ ನಮಗೆ sec² ಇಂಟಿಗ್ರೇಷನ್ tan x ಬರುತ್ತೆ, ಬಟ್ tan² ಗೊತ್ತಿದ್ದಿಲ್ಲ, ಹಾಗಾಗಿ ಇದನ್ನ ಸಿಂಪ್ಲಿಫಿಕೇಷನ್ ಮಾಡ್ಕೊಂಡೆ ನಾನು. ಓಕೆ, ಸೊ ಇವಾಗ ಈ ಫಸ್ಟ್ ರಿಸಲ್ಟಲ್ಲಿ ಮಾತ್ರ ಸಬ್ಸ್ಟಿಟ್ಯೂಷನ್ ತೊಗೋಬೇಕು, ಯಾಕಂದರೆ ಇಲ್ಲಿ 1 ಇಂಟಿಗ್ರೇಷನ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ, x ಬರುತ್ತೆ, ಬಟ್ ಇಲ್ಲಿ ಮಾತ್ರ ಇಲ್ಲ. ಹಾಗಾಗಿ ಇಲ್ಲಿ ಮಾತ್ರ ನಾನು ಸಬ್ಸ್ಟಿಟ್ಯೂಷನ್ ತೊಗೋತಾ ಇದ್ದೀನಿ. 2x - 3 ಏನಾಗುತ್ತೆ, ಟಿ ಆಗುತ್ತೆ. 2x ಡಿಫ್ರೆನ್ಷಿಯೇಷನ್ 2, ಇಲ್ಲಿ dx = dt ಆಯಿತು. ಇದು 3 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ. ಈ 2ನು ಏನು ಮಾಡ್ತಾ ಇದ್ದೀನಿ, ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ. ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ sec² ಇದು ಟಿ ಆಗುತ್ತೆ. ಇಲ್ಲಿ dx ಇದ್ದಲ್ಲಿ ಏನು ಬಂದಿದೆ, dt / 2 ಇದೆಯಲ್ಲ, ಆ 1/2ನ ಇಲ್ಲಿ ಬರ್ಕೊಳ್ಬೇಕು.
ಓಕೆ, ಈ 1/2 ಈ ಫಸ್ಟ್ ರಿಸಲ್ಟಿಗೆ ಮಾತ್ರ ಅಪ್ಲಿಕೇಬಲ್ ಇರುತ್ತೆ, ಇದಕ್ಕೆ ಅಪ್ಲಿಕೇಬಲ್ ಇರೋದಿಲ್ಲ, ಯಾಕಂದರೆ ಇದು ಸಪ್ರೇಟ್ ಆಗಿದೆ. ನೋಡಿ ಇಲ್ಲಿ ಏನಿದೆ, ಇಂಟಿಗ್ರೇಷನ್ ಆಫ್ 1 × dx ಇದೆ, ಇದು dt ಇದೆ. ಓಕೆ ಓಕೆ, ಇಲ್ಲಿ 1/2 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. sec² t ಅಂತಂದ್ರೆ ಏನು ಆಲ್ರೆಡಿ ಮಾಡಿದ್ರಿ, tan t ಬರ್ಕೊಂಡಿದ್ದೀರಾ. ಓಕೆ, tan ಆಫ್ t ಆಗುತ್ತೆ. ಅದಾದಮೇಲೆ ಮೈನಸ್ ಇದು ರಿಸಲ್ಟ್ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ 1 x ಇದೆ ಅಂದರೆ ಇದು x ಬರುತ್ತೆ. ಕರೆಕ್ಟ್ ಸರ್, ಡಿ ಎಕ್ಸ್ ಇದೆಯಲ್ಲ ಇಲ್ಲಿ ಅಂದರೆ 1 ಇಂಟಿಗ್ರೇಷನ್ ಎಕ್ಸ್ ಆಗುತ್ತೆ. ಇಲ್ಲಿ ನಾನು ಟಿ ವ್ಯಾಲ್ಯೂನ ರೀಪ್ಲೇಸ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಯ್ತು, ಇದು ಕಂಪ್ಲೀಟಾಗಿ ಮುಗಿಯುತ್ತೆ. ಸೊ ಟಿ ವ್ಯಾಲ್ಯೂ ಎಷ್ಟಿದೆ ನೋಡಿ, ಟಿ ವ್ಯಾಲ್ಯೂ ಏನು ತೊಗೊಂಡಿದ್ರಿ, 2x - 3 - x ಪ್ಲಸ್ ಸಿ, ಇಲ್ಲಿ ಕೂಡ ಪ್ಲಸ್ ಸಿ ಬರ್ಕೊಳ್ಳಿ. ಎಷ್ಟು ಮಾಡಿದರೆ ನಿಮ್ಮ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು ನೋಡಿ. ಸಿಂಪಲ್ ಇದನ್ನು ನಾ ಯಾಕೆ ಇದನ್ನೇ ಫಸ್ಟ್ ಮಾಡಿದೆ ಅಂದರೆ ಇದು ಸಿಂಪಲ್ ಇದೆ, sec² ಈಸಿಯಾಗಿ ಗೊತ್ತಾಗುತ್ತೆ. ಇದು ಗೊತ್ತಾಗಿದ್ದರೆ ಇದನ್ನು ಕೂಡ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು. ಸೊ ಇವೆರಡು ಎಕ್ಸಾಂಪಲ್ ಕ್ಲಿಯರ್ ಆಯಿತಾ? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 23. ಇದು 23 ಮತ್ತು 24 ಎರಡೂ ಕೂಡ ಸಿಂಪಲ್ ಆಗಿದ್ದಾವೆ ನೋಡಿ. ಓಕೆ, ಸೊ ಏನಿದೆ ಕ್ವಶನಲ್ಲಿ ಅಂತಪ್ಪ ಅಂದರೆ, ಇಂಟಿಗ್ರೇಷನ್ ಆಫ್ sin ಇನ್ವರ್ಸ್ ಆಫ್ x / √1 - x² ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ನಮಗೆ ಇಲ್ಲಿ ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕಂದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೈನ್ ಇನ್ವರ್ಸ್ ತೊಗೊಂಡ್ರೆ ಏನಿದೆ ಡಿಫ್ರೆನ್ಷಿಯೇಷನ್, 1 / √1 - x², ಆಲ್ರೆಡಿ ಇಲ್ಲಿದೆನಾ. ಸೊ ಇದನ್ನು ತೊಗೊಂಡ್ರೆ ಮತ್ತೆ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಸೈನ್ ಇನ್ವರ್ಸೇ ತೊಗೊಳ್ಬೇಕು. ಸೈನ್ ಇನ್ವರ್ಸ್ ಆಫ್ x = t ಆಗುತ್ತೆ. ಇದರದ್ದು ಡಿಫ್ರೆನ್ಷಿಯೇಷನ್ 1 / √1 - x² dx = dt. ಇಲ್ಲಿದೆ ನೋಡಿ, dx / ಆನ್ಸರ್ ಬಂತ ಅಂದರೆ = dt ಬರೀಬೋದಾ? ಓಕೆ, ಸೊ ಅಂದರೆ ಏನಾಯ್ತು ಇವಾಗ, ಇಂಟಿಗ್ರೇಷನ್ ಆಫ್ ಇದು ಟಿ ಆಗುತ್ತೆ, ಇದು ಕಂಪ್ಲೀಟ್ ರಿಸಲ್ಟ್ = dt ಆಗಿಬಿಡುತ್ತೆ. ಸೊ ಇಂಟಿಗ್ರೇಷನ್ ಆಫ್ ಟಿ ಆನ್ಸರ್ ಏನಿದೆ, t² / 2 + c. ಸೊ ಟಿ ಅಂತಂದರೆ ಇವಾಗ ವ್ಯಾಲ್ಯೂ ಫಿಲಪ್ ಮಾಡಿಬಿಟ್ರೆ ಮುಗೀತು. ಟಿ ಅಂತಂದರೆ ಏನು ತೊಗೊಂಡಿದ್ರಿ, ಸೈನ್ ಇನ್ವರ್ಸ್ ಆಫ್ x² ಇದೆ ಇಲ್ಲಿ /2 + c. ಎಷ್ಟು ಮಾಡಿದರೆ ಇದು ಎಕ್ಸಾಂಪಲ್ ಕಂಪ್ಲೀಟ್ ಇದೆ. ಸಿಂಪಲ್ ಇದೇನೆ ಭಾಳ. ಕ್ವಶನ್ನ ನೋಡಿದರೆ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಏನು ಸಬ್ಸ್ಟಿಟ್ಯೂಷನ್ ತೊಗೊಳ್ಬೇಕು ಅನ್ನೋದು. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಕ್ವಶನ್ ನಂಬರ್ 24 ಕೂಡ ಅದೇ ಥರ ಇದೆ, ಇದನ್ನು ಕೂಡ ಸಿಂಪಲ್ ಇದೆ. ಬಟ್ ಇಲ್ಲಿ ಕ್ವಶನ್ ಬರ್ಕೊಳ್ಬೇಕಾದ್ರೆ ಏನು ಮಾಡಬೇಕು, ಫಸ್ಟ್ ಏನಿದೆ 2 cos x ಅಂತ ಬರೀತೀರಾ, +-3 sin x ಇದೆ. ಓಕೆ, ಇನ್ನು ಕೆಳಗಡೆ ನೋಡಿ, ಡಿನಾಮಿನೇಟರಲ್ಲಿ ಏನಿದೆ 6 cos x ಇದೆ +4 sin x ಇದೆ. ಇದರಲ್ಲಿ ಕಾಮನ್ ಫ್ಯಾಕ್ಟರ್ ತೊಗೊಳ್ಬೋದಾ? 6 ಮತ್ತು 4 ಇದೆ ಅಂದರೆ ಇದರಲ್ಲಿ ನಾನು 2 ಕಾಮನ್ ಫ್ಯಾಕ್ಟರ್ ತೊಗೋತಾ ಇದ್ದೀನಿ. 2 ಕಾಮನ್ ತೊಗೊಂಡು ಏನಾಗುತ್ತೆ ನೋಡಿ, 2 ಕಾಮನ್ ತೊಗೊಂಡ್ರೆ ಇದು 3 ಆಗುತ್ತಾ, 3 cos x ಆಗುತ್ತೆ. ಅದಾದಮೇಲೆ +2 sin x ಆಗುತ್ತೆ. ಈ ಥರ ಬರ್ಕೊಳ್ಬೋದಾ ಇದನ್ನು, ಇಂಟು dx ಆಯಿತು. ಬೆಟರ್ ನೀವು ಬೇಕಿದ್ದರೆ ಇದನ್ನು 2 ಹೊರಗಡೆನೂ ಬರ್ಕೊಂಡ್ರೂ ಕೂಡ ನಡೆಯುತ್ತೆ. ಕಂಪ್ಲೀಟ್ ಇದನ್ನು ಬಿಟ್ಟು ಹೊರಗಡೆ ಅಂದರೆ ಇಂಟಿಗ್ರೇಷನ್, ಯಾಕಂದರೆ ಅದು ಕಾನ್ಸ್ಟೆಂಟ್ ಇದೆ, ಸೊ ಹೊರಗಡೆನೂ ಬರಿಬೋದು. ಸೊ ಇವಾಗ ನಾನು ಏನು ಸಬ್ಸ್ಟಿಟ್ಯೂಷನ್ ತೊಗೋತಾ ಇದ್ದೀನಿ ಅಂದರೆ, ಕೆಳಗಡೆ ಇದೆಯಲ್ಲ ಇದನ್ನು ಸಬ್ಸ್ಟಿಟ್ಯೂಷನ್ ತೊಗೋತಾ ಇದ್ದೀನಿ. ಏನಿದೆ 3 cos x + 2 sin x = t ಅಂತ ತೊಗೊಳ್ಳಿ. ಇದಕ್ಕೆ ಇವಾಗ ಡಿಫ್ರೆನ್ಷಿಯೇಟ್ ಮಾಡಿ ಕೇರ್ಫುಲ್ಲಾಗಿ. 3 ಆ್ಯಸ್ ಇಟ್ ಈಸ್ ಬರ್ಕೋತಾರೆ, ಕಾಸ್ಟ್ ಡಿಫ್ರೆನ್ಷಿಯೇಷನ್ -sin ಆಫ್ x ಇದೆ, ಪ್ಲಸ್ ಇಲ್ಲಿ 2 ಆ್ಯಸ್ ಇಟ್ ಈಸ್ ಸೈನ್ ಡಿಫ್ರೆನ್ಷಿಯೇಷನ್ cos x ಇದೆ. ಇದು ಕಂಪ್ಲೀಟಾಗಿ dx ಆಯಿತಾ, = dt. ಇದನ್ನು ನಾವು ಈ ಥರ ಬರೀಬೋದಾ, 2 ಫಸ್ಟ್ ಬರ್ಕೊತಾ ಇದ್ದೀನಿ, ಪಾಸಿಟಿವ್ ರಿಸಲ್ಟ್ನ ಮೊದಲಿಗೆ ಬರ್ಕೊತಾ ಇದ್ದೀನಿ. 2 cos x ಅದಾದಮೇಲೆ -3 sin x dx = dt. ನೋಡಿ ನಿಮ್ಮ ನ್ಯೂಮಿನೇಟರಲ್ಲಿ ಇದ್ದದ್ದು ಆನ್ಸರ್ ಬಂದುಬಿಡ್ತಾ ಇವಾಗ. ನೋಡಿ ಏನಿದೆ, 2 cos x -3 sin x dx = dt ಅಂತಂದರೆ ಇದು ಕಂಪ್ಲೀಟ್ = dt ಅಂತ ಫಿಲಪ್ ಮಾಡ್ಕೋಬೋದಾ? ಸೊ ಇದನ್ನು ಫಿಲಪ್ ಮಾಡಿದರೆ ನಿಮ್ಮ ಆನ್ಸರ್ ಮುಗಿದೇ ಹೋಗಿಬಿಡುತ್ತೆ. ಇಲ್ಲಿಗೆ ಏನಾಯ್ತು, ಇದು ಇಲ್ಲಿ ಕಂಪ್ಲೀಟ್ dt ಬಂದುಬಿಡ್ತು, / ಇದು t ಆಯಿತು. ಅಂದರೆ 1/t ಇಂಟಿಗ್ರೇಷನ್ ಏನಾಗುತ್ತೆ, ಲಾಗ್ ಆಗುತ್ತೆ. 1/2 log of mod of t + c. ಸೊ ಲಾಸ್ಟ್ ಆನ್ಸರ್ 1/2 log of t ವ್ಯಾಲ್ಯೂ ರಿಪ್ಲೇಸ್ ಮಾಡ್ಕೊಳ್ಳಿ. t ಅಂತಂದರೆ ಏನು ತೊಗೊಂಡಿದ್ರಿ, 3 cos of x + 2 sin of x + c. ಓಕೆ, ಎಷ್ಟು ಮಾಡಿದರೆ ಇದು ಕೂಡ ಭಾಳ ಸಿಂಪಲ್ ಆಗುತ್ತೆ. ಇದು ಯಾಕೆ ಸಿಂಪಲ್ ಆಯ್ತಪ್ಪ ಅಂದರೆ, ನಾವು ಸ್ಟಾರ್ಟಿಂಗ್ ಇಲ್ಲಿ 2 ಕಾಮನ್ ತೊಗೊಂಡಿವಿ. 2 ಕಾಮನ್ ತೊಗೊಂಡಿದ್ದಿಲ್ಲ ಅಂದರೆ ಇದು ಲೆಂದಿ ಆಗೋ ಚಾನ್ಸಸ್ ಭಾಳ ಇದೆ. ಓಕೆ, ಸೊ ಮತ್ತೊಂದು ಮೆಥಡಿಂದನೂ ನೀವು ಇಂಟಿಗ್ರೇಷನ್ ಮಾಡ್ಬೋದು. ಓಕೆ, ಇಂಟಿಗ್ರೇಷನಲ್ಲಿ ಭಾಳಷ್ಟು ಮೆಥಡ್ಗಳಿದ್ದಾವೆ. ಬಟ್ ನೀವು ಇಲ್ಲಿ 2 ತೊಗೊಳೋದ್ರಿಂದ ನಿಮ್ಮ ಸಿಂಪ್ಲಿಫಿಕೇಷನ್ ಭಾಳ ಸಿಂಪಲ್ ಆಗುತ್ತೆ, ಇಂಟಿಗ್ರೇಷನ್ ಕೂಡ ಜಲ್ದಿ ಕಂಪ್ಲೀಟ್ ಆಗುತ್ತೆ. ಇದು ಕ್ಲಿಯರ್ ಆಯಿತಾ? ಸೊ ಇವೆರಡು ಎಕ್ಸಾಂಪಲ್ ಕೂಡ ಸಿಂಪಲ್ ಇದೆಯಾ? ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 25ಗೆ ಹೋಗುವ. ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಕ್ವಶನ್ ನಂಬರ್ 25 ಮತ್ತು ಕ್ವಶನ್ ನಂಬರ್ 26. ಇವೆರಡು ಕೂಡ ಭಾಳ ಸಿಂಪಲ್ ಇದೆ ನೋಡಿ. ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಕ್ವಶನ್ ಏನು ಕೊಟ್ಟಿದ್ದಾರೆ, ಇಂಟಿಗ್ರೇಷನ್ ಆಫ್ 1 / cos² x ಇದೆ, ಬ್ರಾಕೆಟಲ್ಲಿ 1 - tan x² dx ಅಂತಿದೆ. ಕರೆಕ್ಟಾ? ಓಕೆ, ಸೊ ಇಲ್ಲಿ ಒಂದು ಸಿಂಪ್ಲಿಫಿಕೇಷನ್ ಮಾಡ್ಕೋಬೇಕು. ಏನಪ್ಪ ಅಂತಂದರೆ,
ಇಲ್ಲಿ 1/cos² ಇದೆಯಲ್ಲ, 1/cos ಅಂತಂದರೆ ಏನಂತ ಕನ್ಸಿಡರ್ ಮಾಡ್ತೀರಾ, sec x ಅಂತ ಕನ್ಸಿಡರ್ ಮಾಡ್ತೀರಾ. ಸೊ ಇಲ್ಲಿ ಸ್ಕ್ವೇರ್ ಇದೆ ಅಂತಂದರೆ ನಾನು ಇಲ್ಲಿ ಮೇಲ್ಗಡೆ ಬರೀತಾ ಇದ್ದೀನಿ, ಇದು sec² x ಆಯಿತು. 1/cos² ಇದ್ದದ್ದು sec² x ಆಯಿತು. ಅದಾದಮೇಲೆ ಇಲ್ಲಿ ಏನು ಉಳಿದಿದೆ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ, tan x² ಇದು dx ಆಯಿತು. ಓಕೆ, ನಾನೇನು ಮಾಡಿದೆ, 1/cos² ಇದ್ದದ್ದು sec² ಮೇಲ್ಗಡೆ ಬರೆದೆ, ಎರಡು ಒಂದೇನಾ. ಓಕೆ, ಸೊ ಇವಾಗ ಏನು ಮಾಡಿ, ಇದಕ್ಕೆ ನಾವಿಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಳ್ಳಿ. ಏನಿದೆ 1 - tan x = t ಅಂತ ತೊಗೊಳ್ಳಿ. ಇವಾಗ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ಮೈನಸ್ ಇಲ್ಲಿ ಆ್ಯಸ್ ಇಟ್ ಈಸ್ tan ಡಿಫ್ರೆನ್ಷಿಯೇಷನ್ sec² x dx = dt. ನೋಡಿ ಇಲ್ಲಿ sec² x dx ಬಂದಿದೆಯಾ, ಈ ಮೈನಸ್ ಸೈನ್ ಇಲ್ಲ, ಸೊ ಹಾಗಾಗಿ ನಾನು ಈ ಮೈನಸ್ನ ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಅಂದರೆ ಇದು ಕಂಪ್ಲೀಟ್ ರಿಸಲ್ಟ್ - dt ಅಂತ ಫಿಲಪ್ ಮಾಡ್ಬೋದು. ಓಕೆ, ಅಪ್ಲೈ ಮಾಡ್ಕೊಳ್ಳಿ. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ 1 ಇದು ಅಂತೂ t² ಆಯಿತು, ಟಿ ವ್ಯಾಲ್ಯೂ ಹಾಕಿದರೆ ಇದು ಟಿ ಆಗಿದೆ, t² ಆಗಿದೆ, ಸ್ಕ್ವೇರ್ ಹಚ್ಚಿ, ಆಮೇಲೆ dx ಇದು ಕಂಪ್ಲೀಟ್ ರಿಸಲ್ಟ್ - dt ಇದೆ, ಸೊ ಮೈನಸ್ ಸೈನ್ನ ನಾನು ಹೊರಗಡೆ ಬರೀತಾ ಇದ್ದೀನಿ. ಓಕೆ, ಸೊ ಅದಾದಮೇಲೆ ಇದನ್ನು t² ಇದ್ದದನ್ನ ಮೇಲ್ಗಡೆ ತೊಗೊಂಡ್ರೆ ಏನಾಗುತ್ತೆ ನೋಡಿ, t⁻² ಅಂತ ಬರೀಕೊಳ್ಬೋದಾ, ಕರೆಕ್ಟಾ. ಓಕೆ, ಇದಕ್ಕೆ ನಾವು ಇವಾಗ ಇಂಟಿಗ್ರೇಟ್ ಮಾಡ್ಕೊತಾ ಇದ್ದೀನಿ. ಏನಾಗುತ್ತೆ ನೋಡಿ, ಇಲ್ಲಿ ಮೈನಸ್ ಸೈನ್ ಆ್ಯಸ್ ಇಟ್ ಈಸ್ t⁻² - 1 - 2 + 1 ಫಾರ್ಮುಲಾ. ಓಕೆ, ಪ್ಲಸ್ ಸಿ ಆಯಿತು. ಇಲ್ಲಿ ಮೈನಸ್ ಸೈನ್ ಆ್ಯಸ್ ಇಟ್ ಇಸ್ t⁻² - 2 + 1 ಅಂದರೆ -1 ಆಯಿತು, ಇದು ಕೂಡ -1 ಆಯಿತು. ಸೊ -1 +1 ಆಯಿತಾ, ಸೊ ಇದು ಪ್ಲಸ್ ಆಗುತ್ತೆ. ಇದು t⁻−1 ಇದ್ದದನ್ನು ಕೆಳಗಡೆ ಬರೀಬೋದಾ, 1/t ಆಗುತ್ತೆ, ಪ್ಲಸ್ ಸಿ. ಇದು ಕ್ಲಿಯರ್ ಆಯಿತಾ. ಆ್ಯಕ್ಚುಲಿ ಇಲ್ಲಿ ಏನು ಬಂದಿದೆ, t⁻² ಇದು ಕಂಪ್ಲೀಟ್ ಟರ್ಮ್ -1 ಅಂತ ಬರುತ್ತೆ. ಸೊ t⁻−1 ಅಂದರೆ 1/t ಆದಂಗಿಲ್ಲ, ಇದು ಮೈನಸ್ ಪ್ಲಸ್ ಆಗಿದೆ ಇಲ್ಲಿ. ಇವಾಗ ನೀವು ಟಿ ವ್ಯಾಲ್ಯೂನ ರಿಪ್ಲೇಸ್ ಮಾಡ್ಕೊಳ್ಳಿ. 1/t ಅಂತಂದರೆ ಏನು ತೊಗೊಂಡಿದ್ರಿ, ಇಲ್ಲಿದೆಯಲ್ಲ 1 - tan x + c ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯ್ತು ನೋಡಿ. ಸಿಂಪಲ್ ಇದೆಯಾ ಇದು ಕೂಡ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 26 ಅಂತೂ ಭಾಳ ಸಿಂಪಲ್ ಇದೆ ನೋಡಿ. ಓಕೆ, ಸೊ ಕ್ವಶನ್ ನಂಬರ್ 26 ಏನಿದೆಯಪ್ಪ ಅಂದರೆ ಇಂಟಿಗ್ರೇಷನ್ ಆಫ್ cos ಆಫ್ √x / √x dx ಇದೆ. ಸೊ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಿಮಗೆ, √x ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಳ್ಬೇಕು. ಓಕೆ, √x = t ತೊಗೊಂಡ್ರೆ √x ಡಿಫ್ರೆನ್ಷಿಯೇಷನ್ ಆಗುತ್ತೆ, 1/2 √x dx = dt. ಇಲ್ಲಿ dx ಇದೆ, ಇಲ್ಲಿ √x ಇದೆ, 2 ಒಂದಿಲ್ಲ ಅಂದರೆ 2 ಇಲ್ಲಿ ಡಿವೈಡೆಡ್ ಬೈ ಇದೆ, ಈ ಸೈಡ್ ಬಂದರೆ ಮಲ್ಟಿಪ್ಲೈ ಆಗುತ್ತೆ. ಸೊ ಇವಾಗ dx / √x ಅಂದರೆ 2 × dt ಅಂತ ಫಿಲಪ್ ಮಾಡ್ಕೋಬೋದಾ ಸಬ್ಸ್ಟಿಟ್ಯೂಷನಲ್ಲಿ. ಓಕೆ, ಫಿಲಪ್ ಮಾಡ್ಕೊಳ್ಳಿ. ಏನಾಯ್ತು ನೋಡಿ, ಇಂಟಿಗ್ರೇಷನ್ ಆಫ್ ಇದಂತೂ ಕಾಸ್ ಇದೆಯಲ್ಲ, ಕಾಸ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇಲ್ಲಿ ಟಿ ಆಗುತ್ತೆ, ರೂಟ್ ಅಂದರೆ ಡಿವೈಡೆಡ್ ಬೈ ಈ ಎರಡು ರಿಸಲ್ಟ್ = ಎಷ್ಟು ಬಂದಿದೆ, 2 dt ಬಂದಿದೆ. ಇಲ್ಲಿ ನಾನು dt ಬರೀತಾ ಇದ್ದೀನಿ, ಇಲ್ಲಿ 2 ಹೊರಗಡೆ ಬರೀತಾ ಇದ್ದೀನಿ. 2 ಆ್ಯಸ್ ಇಟ್ ಈಸ್ ಕಾಸ್ ಆಫ್ ಟಿ ಇಂಟಿಗ್ರೇಷನ್ ಏನಾಗುತ್ತೆ, ಸೈನ್ ಆಗುತ್ತೆ, ಪ್ಲಸ್ ಸೈನ್ ಇಲ್ಲಿ ಯಾಕಂದರೆ ಇಂಟಿಗ್ರೇಷನ್ ಇದೆ, ಸೈನ್ ಟಿ ಪ್ಲಸ್ ಸಿ ಆಗುತ್ತೆ. ಸೊ 2 ಆ್ಯಸ್ ಇಟ್ ಈಸ್ ಸೈನ್ ಆಫ್ ಟಿ ಅಂತಂದರೆ ಏನು ತೊಗೊಂಡಿದ್ರಿ, √x ಪ್ಲಸ್ ಸಿ. ಎಷ್ಟು ಮಾಡಿದರೆ ಕ್ವಶನ್ ನಂಬರ್ 26 ಆನ್ಸರ್ ಕೂಡ ಕಂಪ್ಲೀಟ್ ಆಯಿತು. ಇವೆರಡು ಕೂಡ ಸಿಂಪಲ್ ಇದೆಯಾ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 27 ಮತ್ತು 28. ಓಕೆ, 27ಅಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಇಂಟಿಗ್ರೇಷನ್ ಆಫ್ √sin 2x ಇದೆ, ಹೊರಗಡೆ cos 2x ಇದೆ. ಓಕೆ, ಇಲ್ಲಿ 2x ಇದೆ, dx ಇದೆ. ಓಕೆ, ಸೊ ನಾವಿಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೋಬೇಕು. ಏನು ತೊಗೊಂಡ್ರೆ ಇಲ್ಲಿ ಕರೆಕ್ಟ್ ಆಗುತ್ತೆ ಅನ್ನೋದು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾನು ಇಲ್ಲಿ ಏನು ತೊಗೋತಾ ಇದ್ದೀನಪ್ಪ ಅಂದರೆ sin 2x = t ಅಂತ ತೊಗೋತಾ ಇದ್ದೀನಿ. ಓಕೆ, ಸೈನ್ ಆಫ್ 2x, ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಹೇಳಿ, ಕಾಸ್ ಆಫ್ 2x ಆಗುತ್ತೆ. ಓಕೆ, ಅದಾದಮೇಲೆ 2x ಡಿಫ್ರೆನ್ಷಿಯೇಷನ್ ಒಂದು 2 1 ಬರುತ್ತೆ. ಇಲ್ಲಿ dx = dt. ಇಲ್ಲಿ cos 2x dx ಇದೆ ಆಲ್ರೆಡಿ, ಅಂದರೆ 2 ಒಂದಿಲ್ಲ, ಸೊ 2ನ ಇಲ್ಲಿ ಡಿವೈಡೆಡ್ ಬೈ ಮಾಡ್ಕೊಳ್ಳಿ. ಇವಾಗ ಇದು ರಿಸಲ್ಟ್ = ಅಂತ ಹಾಕ್ಬೋದಾ. ಏನಾಯ್ತು ನೋಡಿ, ಇಂಟಿಗ್ರೇಷನ್ ಆಫ್ ಇದು ಟಿ ಆಗುತ್ತೆ, ಕರೆಕ್ಟಾ. ಅದಾದಮೇಲೆ ಇಲ್ಲೇನು ಉಳಿತು, dt ಉಳಿತು, ಡಿವೈಡೆಡ್ ಬೈ 2 ಇದೆ, ಅದನ್ನು 1/2 ಹೊರಗಡೆ ಬರ್ಕೊಂಬಿಡಿ. ಈ ಸ್ಟೆಪ್ ಕ್ಲಿಯರ್ ಆಯಿತಾ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, 1/2 ಇಂಟಿಗ್ರೇಷನ್ ಆಫ್ √x ಅಲ್ಲ, ಸೊ √xನ ನಾವು ಈ ಥರ ಬರ್ಕೊಳ್ಬೋದಾ, 1/2 ಅಂತ ಹೇಳಿ. ಓಕೆ, ಇವಾಗ ಇದನ್ನು ಇಂಟಿಗ್ರೇಟ್ ಮಾಡ್ಬೋದು ನಾವು ಈ t⁻n ಫಾರ್ಮುಲಾ, ಅಂದರೆ t⁻1/2 + 1 ಡಿವೈಡ್ ಬೈ 1/2 + 1 ಪ್ಲಸ್ ಸಿ. ಸೊ ಇದನ್ನು ರಿಪ್ಲೇಸ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ, ಇಲ್ಲಿ 1/2 ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ. t⁻1/2 + 1 ಅಂದರೆ 3/2 ಆಯಿತು, ಇಲ್ಲಿ ಕೂಡ 3/2 ಆಗುತ್ತೆ, ಪ್ಲಸ್ ಸಿ. ಈ 2 ಮೇಲೆಗಡೆ ಹೋಗುತ್ತಾ, ಅಂದರೆ 2 ಇದು ಎರಡು ಕ್ಯಾನ್ಸಲ್ ಆಗಿಬಿಡ್ತು. ಸೊ ಉಳಿತೆಷ್ಟು ಆನ್ಸರ್ ನೋಡಿ, ಈ 2 ಕ್ಯಾನ್ಸಲ್ ಆಗಿಬಿಡ್ತು, ಅಂದರೆ t⁻3/2. ಟಿ ಅಂತಂದರೆ ಏನು ತೊಗೊಂಡಿದ್ವಿ ನಾವಿಲ್ಲಿ, ಸೈನ್ ಆಫ್ 2x ⁻³ 3/2 ಡಿವೈಡೆಡ್ ಬೈ 3 ಪ್ಲಸ್ ಸಿ. ಎಷ್ಟು ಮಾಡಿದರೆ ಇದು ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ ಇದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 28 ನೋಡಿ, ಏನಿದೆ, ಇಂಟಿಗ್ರೇಷನ್ ಆಫ್ ಕಾಸ್ ಆಫ್ 2x ಇದೆ, ಇಲ್ಲಿ ಡಿವೈಡ್ ಬೈ √1 + sin x ಇದೆ. ಓಕೆ,
ಸೊ ಇಲ್ಲಿ ನಾವೇನು ತೊಗೋಬೇಕಪ್ಪ ಸಬ್ಸ್ಟಿಟ್ಯೂಷನ್ ಅಂದರೆ ಇಲ್ಲಿ ರೂಟ್ ಒಳಗಿದೆಯಲ್ಲ ಅದೇ ಕೂಡ ಏನು 1 + sin x = t ತೊಗೊಳ್ಳಿ. ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ cos x dx = dt ಆಯಿತು. ಇಲ್ಲಿ cos x dx = dt ಫಿಲಪ್ ಮಾಡ್ಬೋದಾ? ಓಕೆ, ಏನಾಗುತ್ತೆ ಇದು ರಿಸಲ್ಟು ಇಲ್ಲಿ dt ಬಂತು, ಇಲ್ಲಿ 1/√t ಆಯಿತು. ಕರೆಕ್ಟಾ? ಓಕೆ, 1/√t ಇಂಟಿಗ್ರೇಷನ್ ನಾನು ಆಲ್ರೆಡಿ ಹೇಳಿದ್ದೆ. ಇಲ್ಲಾಂದರೆ ನೀವು ಏನು ಮಾಡ್ಕೊಳ್ಳಿ, ನೀವು ಆಲ್ರೆಡಿ ಗೊತ್ತಿದೆ ಡಿಫ್ರೆನ್ಷಿಯೇಷನಲ್ಲಿ √x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 1/2√x ಇದೆ. ಕರೆಕ್ಟಾ? ಸೊ ನಾವು ಇದಕ್ಕೆ ಇಂಟಿಗ್ರೇಷನ್ ತೊಗೊಂಡ್ರೆ ಇದು ಆನ್ಸರ್ ಬರುತ್ತೆ. ಇಲ್ಲಿ 1/√x ಇದೆಲ್ಲ, ಇದನ್ನು 2 ಇಂಟು ಇದ್ದದನ್ನು ಡಿವೈಡೆಡ್ ಬೈ ಇದ್ದದನ್ನು ನೀವು ಈ ಸೈಡ್ ತೊಗೊಂಡ್ರೆ ಇಂಟು 2 ಆಗುತ್ತಾ? ಓಕೆ, ಸೊ ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಷನ್ ಮಾಡಿದರೆ 1/√x ಬರುತ್ತೆ. ಅಂದರೆ ಇದ್ರದ್ದು ಇಂಟಿಗ್ರೇಷನ್ ಏನಾಯಿತು 2√x ಆಯಿತಾ? ಅದನ್ನೇ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ 1/√t ಇತ್ತಂದರೆ ಇದರ ರಿಸಲ್ಟ್ ಏನಾಗುತ್ತಪ್ಪ ಅಂದರೆ 2√t ಆಗುತ್ತೆ ಪ್ಲಸ್ ಸಿ ಆಯಿತು. ಸೊ ಇವಾಗ 2 ಆ್ಯಸ್ ಇಟ್ ಇಸ್ √t ಆನ್ಸರ್ ಎಷ್ಟಿದೆ? ರೂಟ್ ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ, ಟಿ ಆನ್ಸರ್ ಎಷ್ಟಿದೆ 1 + sin x ಇದೆ ಪ್ಲಸ್ ಸಿ. ಟಿ ವ್ಯಾಲ್ಯೂನ ನಾನು ಇಲ್ಲಿ ರಿಪ್ಲೇಸ್ ಮಾಡಿದೆ. ಎಷ್ಟಾದರೆ ಇದು ಆನ್ಸರ್ ಕಂಪ್ಲೀಟ್ ಆಯಿತು. ಇದು ಕೂಡ ಸಿಂಪಲ್ ಇದೆ ನೋಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ನಂಬರ್ 29 ನೋಡಿ ಏನಿದೆ ಅಂತ. ಇಂಟಿಗ್ರೇಷನ್ ಆಫ್ ಕಾಟ್ ಆಫ್ ಎಕ್ಸ್ ಇದೆ, ಅದಾದಮೇಲೆ ಲಾಗ್ ಆಫ್ sin x ಇದೆ ಡಿ ಎಕ್ಸ್. ಓಕೆ, ಅಲ್ಲಿ ಕಾಟೆಕ್ಸ್ದು ಡಿಫ್ರೆನ್ಷಿಯೇಷನ್ ತೊಗೊಂಡ್ರೆ, ಸಪೋಸ್ ನೀವು ಸಬ್ಸ್ಟಿಟ್ಯೂಷನಲ್ಲಿ ಕಾಟೆಕ್ಸ್ = t ತೊಗೊಂಡು ಕಾಟೆಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ -cos x² ಆಗುತ್ತೆ. ಸೊ cos x² ಇಲ್ಲಿ ಇಲ್ಲೇ ಇಲ್ಲ. ಸೊ ಅಂದರೆ ಕಾಟೆಕ್ಸ್ ನಮಗೆ ಯೂಸ್ ಆಗೋದಿಲ್ಲ. ಇಲ್ಲಿ ನಾವು ಏನು ತೊಗೋಬೇಕಪ್ಪ ಅಂತಂದರೆ ಲಾಗ್ ಆಫ್ sin x = t ಅಂತ ತೊಗೋತಾ ಇದ್ದೀನಿ. ಓಕೆ, ಸೊ ಇವಾಗ ಇದ್ರದ್ದು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಇದು x ಅಂತ ಕನ್ಸಿಡರ್ ಮಾಡಿ ಲಾಗ್ x ಡಿಫ್ರೆನ್ಷಿಯೇಷನ್ 1/x ಇದೆ, x ಜಾಗದಲ್ಲಿ sin x ಇದೆ. sin x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ cos x ಆಗುತ್ತೆ. ಇಲ್ಲಿ dx ಈ ಸೈಡು dt ಬರುತ್ತೆ. cos x/sin x ಅಂತಂದರೆ cot x ಆಗುತ್ತಾ? ಓಕೆ, ಇದೇನಾಯಿತು cot x dx = dt ಬಂತು. ನಿಮ್ಮದು ರಿಸಲ್ಟ್ ನೋಡಿ, ಇಲ್ಲಿದೆ cot x, ಇಲ್ಲಿದೆ dx. ಇವೆರಡು ರಿಸಲ್ಟ್ = dt ಅಂತ ಫಿಲಪ್ ಮಾಡ್ಕೋಬೋದಾ? ಓಕೆ, ಸೊ ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ ಲಾಗ್ ಮೊದಲು ಬರ್ಕೊತಾ ಇದ್ದೀನಿ. ಲಾಗ್ ಆಫ್ sin x ಅಂತಂದರೆ ಟಿ ಅಂತ ತೊಗೊಂಡಿದ್ದೀವಲ್ಲ. ಸೊ ಮೊದಲು ನಾನಿಲ್ಲಿ ಟಿ ಅಂತ ಬರ್ಕೊತಾ ಇದ್ದೀನಿ. cot x dx ಅಂತಂದರೆ dt ಬಂದಿದೆ. ಸೊ ಇಲ್ಲಿ dt ಬರೀರಿ. ಇಂಟಿಗ್ರೇಷನ್ ಆಫ್ ಟಿ ಏನಾಗುತ್ತೆ t² / 2 ಪ್ಲಸ್ ಸಿ ಆಯಿತು. ಕರೆಕ್ಟಾ? ಇವಾಗ ಟಿ ವ್ಯಾಲ್ಯೂನ ಫಿಲಪ್ ಮಾಡ್ಕೊಳ್ಳಿ. ಇಲ್ಲಿ 1/2 ಹೊರಗಡೆ ಬರ್ಕೊಳ್ಳಿ. ಇದನ್ನು ಇಲ್ಲಿ ಟಿ ಅಂತಂದರೆ ಏನು ತೊಗೊಂಡಿದ್ವಿ ನಾವು ಲಾಗ್ ಆಫ್ sin x ⁻², ಯಾಕಂದರೆ ಇಲ್ಲಿ ಸ್ಕ್ವೇರ್ ಇದೆ. ಸೊ ಅದನ್ನ ಸ್ಕ್ವೇರ್ ನಾನು ಇಲ್ಲಿ ಬರೆದೆ ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ಮದು ಎಕ್ಸಾಂಪಲ್ ಕಂಪ್ಲೀಟ್ ಆಯ್ತು ನೋಡಿ. ಸಿಂಪಲ್ ಇದೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 30 ಏನಿದೆ ಇದು ಕೂಡ ಭಾಳ ಸಿಂಪಲ್ ಆಗಿದೆ ನೋಡಿ. ಏನಿದೆ ಇಂಟಿಗ್ರೇಷನ್ ಆಫ್ sin x / 1 + cos x dx ಅಂತಿದೆ. ಸೊ ಇಲ್ಲಿ ಏನು ಸಬ್ಸ್ಟಿಟ್ಯೂಷನ್ ತೊಗೋಬೇಕಪ್ಪ ಅಂದರೆ ಡಿನಾಮಿನೇಟ್ರಲ್ಲಿ ಇರೋದನ್ನೇ ಸಬ್ಸ್ಟಿಟ್ಯೂಷನ್ ಆಗಿ ತೊಗೊಳ್ಬೇಕು. ಏನಿದೆ ಇಲ್ಲಿ 1 + cos x ಇದೆ. ಸೊ = t ಅಂತ ತೊಗೋತೀರಾ. 1 ಡಿಫ್ರೆನ್ಷಿಯೇಷನ್ 0, cos x ಡಿಫ್ರೆನ್ಷಿಯೇಷನ್ -sin x dx = dt ಆಗುತ್ತೆ. ಸೊ ಮೈನಸ್ ಸೈನ್ ಇಲ್ಲಿಲ್ಲ. ಸೊ ಅದ್ರ ಸಲುವಾಗಿ ನಾನು ಈ ಸೈಡ್ ಶಿಫ್ಟ್ ಮಾಡ್ಕೋತೀನಿ. sin x dx = -dt ಅಂತ ಫಿಲಪ್ ಮಾಡ್ಬೋದಾ? ಓಕೆ, ಅಪ್ಲೈ ಮಾಡ್ಕೊಳ್ಳಿ. -dt ಆಗುತ್ತೆ. ಸೊ ಮೈನಸ್ ಸೈನ್ ಹೊರಗಡೆ ಬರೋದು. sin x dx ಅಂದರೆ dt ಆಯಿತು. 1/ ಇದು t ಆಗುತ್ತೆ. 1/t ಇಂಟಿಗ್ರೇಷನ್ನು ಲಾಗ್ ಆಫ್ mod ಆಫ್ t ಪ್ಲಸ್ ಸಿ ಮೈನಸ್ ಲಾಗ್ ಆಫ್ t ಅಂತಂದರೆ ಏನು ತೊಗೊಂಡಿದ್ವಿ ನಾವು ಇಲ್ಲಿ 1 + cos x ಪ್ಲಸ್ ಸಿ. ಎಷ್ಟು ಮಾಡಿದೆ? ಇದು ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಯಿತು. ಇದು ಸಿಂಪಲ್ ಇದೆನಾ ಇವೆರಡು ಕೂಡ? ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಏನಿದೆ. ಆಲ್ರೆಡಿ ನಾವು ಇನ್ನು ಸಾಲ್ವ್ ಮಾಡಿದರೆ ಕ್ವಶನ್ ನಂಬರ್ 30 ಅದು ಇದು ಸೇಮ್ ಇದೆ, ಜಸ್ಟ್ ಇಲ್ಲಿ ಸ್ಕ್ವೇರ್ ಬಂದಿದೆ. ಓಕೆ, ಇಂಟಿಗ್ರೇಷನ್ ಆಫ್ sin x / 1 + cos x ² dx ಅಂತಿದೆ. ಕರೆಕ್ಟಾ? ಇಲ್ಲಿ ನಾವು ಇಲ್ಲಿ ಸೇಮ್ ಸಬ್ಸ್ಟಿಟ್ಯೂಷನ್ನೇ ತೊಗೊಳ್ಳಿ. ಇಲ್ಲಿ ಏನಿದೆ cos x = t ತೊಗೊಳ್ಳಿ. cos x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ -sin x ಆಗುತ್ತಲ್ಲ. ಸೊ -sin x -9 ಈ ಸೈಡ್ ಬರ್ಕೊತಾ ಇದ್ದೀನಿ. ಇವಾಗ ಇದನ್ನು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ -sin ಹೊರಗಡೆ ಬರೀ ಇಲ್ಲಿ dt ಬರುತ್ತೆ. ಇಲ್ಲಿ 1/ ಇದು t² ಆಗುತ್ತೆ. ಯಾಕಂದರೆ ಇದನ್ನು ನೀವು t ಅಂತ ತೊಗೊಂಡಿದ್ರೆ ಇಲ್ಲಿ ಸ್ಕ್ವೇರ್ ಇದೆ. ಸೊ ಸ್ಕ್ವೇರ್ ಬಂತು. ಸೊ t² ಇದನ್ನು ನಾನು ಮೇಲ್ಗಡೆ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ t⁻² ಆಗುತ್ತೆ. ಓಕೆ, ಸೊ ಇದಕ್ಕೆ ನಾವು ಇಲ್ಲಿ ಇಂಟಿಗ್ರೇಷನ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಈ ಮೈನಸ್ ನಾನು ಇಲ್ಲಿ ಬರುತ್ತಾ ಇದ್ದೀನಿ. t⁻² + 1 / -2 + 1 ಪ್ಲಸ್ ಸಿ ಆಯಿತು. -2 + 1 ಅಂದರೆ -1 ಆಗುತ್ತಾ? ಸೊ ಇಲ್ಲಿ -1 ಇದು -1 ಅಂದರೆ ಪ್ಲಸ್ ಆಗುತ್ತೆ ಇದು ರಿಸಲ್ಟು. ಇದು t⁻, ಇದು -1 ಆಗುತ್ತೆ ಪ್ಲಸ್ ಸಿ. ಕರೆಕ್ಟಾ? -2 + 1 ಅಂದರೆ -1. ಸೊ ಇವಾಗ ಇದು ಪ್ಲಸ್ ಇದೆ, ಇದು ಬಿಟ್ಬಿಡಿ. ಸೊ ಟಿ ವ್ಯಾಲ್ಯೂನ ರಿಪ್ಲೇಸ್ ಮಾಡ್ಕೋಬೇಕು. t⁻1 ಇದ್ದದನ್ನು ನಾವು ಈ ಥರ ಬರೀಬೋದಾ 1/t + c ಅಂತ. ಓಕೆ ಪ್ಲಸ್ ಸಿ ಅಂತ ಈ ಥರ ಬರೀಬೋದಾ? ಓಕೆ, ಸೊ ಇವಾಗ ಟಿ ವ್ಯಾಲ್ಯೂನ ರಿಪ್ಲೇಸ್ ಮಾಡ್ಕೊಳ್ಳಿ. ಏನಿತ್ತು ಟಿ ವ್ಯಾಲ್ಯೂ 1 + cos x + c. ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯಿತು. 1 + cos x ಇದೆನಾ?
ಸೊ ಅದನ್ನು ನಾನು ಇಲ್ಲಿ ಬರ್ತೇನೆ. ಓಕೆ, ಇದು ಸಿಂಪಲ್ ಇದೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ 32. ಇದು ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, ಸೊ ಇದು ಆಲ್ರೆಡಿ ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲಿ ಬಂದಿದೆ ಈ ಥರ ಎಕ್ಸಾಂಪಲ್ಸು. ಸೊ ಈ ಥರ ಎಕ್ಸಾಂಪಲ್ನ ಒಂದು ಸಾಲ್ಡ್ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಅದನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೆ. ಓಕೆ, ಅಲ್ಲೇನಿತ್ತು ಪ್ಲಸ್ 1 ಡಿವೈಡ್ ಬೈ 1 ಪ್ಲಸ್ tan x ಅಂತ ಇತ್ತು. ಓಕೆ, ಇಲ್ಲಿ cot x ಅಂತ ಇದೆ. ಇಲ್ಲಿ ಒಂದು ಸೇಮ್ ಪ್ರೊಸೀಜರ್ನೇ ನಾವು ಇಲ್ಲಿ ಫಾಲೋ ಮಾಡಬೇಕಾಗಿರೋದು. ನೋಡಿ ಯಾವ ಥರ ಮಾಡಬೇಕಪ್ಪ ಅಂದರೆ, ಮೊದಲು ಇಲ್ಲಿ ಒಂದಿಷ್ಟು ಸಿಂಪ್ಲಿಫೈ ಮಾಡ್ಕೋಬೇಕಾಗುತ್ತೆ. ಏನಪ್ಪ ಅಂದರೆ 1 ಪ್ಲಸ್ cot x ಇದೆಯಲ್ಲ, ಕಾಟ್ ಇದ್ದದನ್ನು ನಾವು cos x ಡಿವೈಡ್ ಬೈ sin x ಅಂತ ಬರೀಬೋದಾ? ಇಲ್ಲಿ dx ಆಗುತ್ತೆ. ಕರೆಕ್ಟಾ? ಕಾಟ್ ಇದ್ದಲ್ಲಿ ಏನು ಬರುತ್ತೆ? cos x ಬೈ sin x. ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇದು ರಿಸಲ್ಟು. ಓಕೆ, ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ ಏನಾಗುತ್ತೆ? sin x ಇದೆ ಅಂದರೆ ಇಲ್ಲಿ sin x ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಸೊ sin x ಆಗುತ್ತೆ, ಇಲ್ಲಿ cos x ಆಗುತ್ತೆ. ಸೊ ಇದು ಎಲ್ ಸಿ ಎಮ್ ಎಷ್ಟು ಬಂತು? sin x ಬಂತು. ಇದನ್ನು ಮೇಲ್ಗಡೆ ಬರೀಬೋದಾ? ಅಂದರೆ ಇಲ್ಲಿ ಬರುತ್ತೆ sin x dx ಆಯಿತು. ಗೊತ್ತಾಯ್ತಾ? ಸೊ ಆ್ಯಕ್ಚುಲಿ ಇದು ಡಿವೈಡ್ ಬೈ ಇಲ್ಲಿ ಬಂದು ಇದನ್ನು ರಿವರ್ಸ್ ಮಾಡ್ಕೊಂಡ್ರೆ ಇದು ಮೇಲ್ಗಡೆ ಬರುತ್ತೆ. 1 ಇಂಟು sin x ಅಂದರೆ sin x ಆಯಿತು. ಓಕೆ, ಸೊ ಇವಾಗ ಏನು ಮಾಡ್ಕೋಬೇಕಪ್ಪ ಅಂದರೆ ಒಂದು ಇಂಟ್ರೆಸ್ಟಿಂಗ್ ರಿಸಲ್ಟ್ ತೊಗೋಬೇಕಾಗತ್ತೆ. ಏನಪ್ಪ ಅಂದರೆ 2ನ ಮಲ್ಟಿಪ್ಲೈ ಆ್ಯಂಡ್ ಡಿವೈಡಿಂಗ್ ಮಾಡ್ಕೋಬೇಕು. ಇಲ್ಲಿ 2 ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ, ಇಲ್ಲಿ ಡಿವೈಡ್ ಮಾಡ್ತಾಯಿದ್ದೀನಿ. ಸೊ ಮಲ್ಟಿಪ್ಲೈ ಅಂತ ಡಿವೈಡ್ ಮಾಡ್ಕೊಂಡ್ರೆ ಇವೆರಡು ರಿಸಲ್ಟ್ ಕ್ಯಾನ್ಸಲ್ ಆಗಿ ಮತ್ತೆ ಸೇಮ್ ಆನ್ಸರ್ ಬರುತ್ತಾ? ಓಕೆ, ನಾನು ಇಲ್ಲಿ ಯಾಕೆ 2 ಮಲ್ಟಿಪ್ಲೈ ಮಾಡಿದೆ ಅಂದರೆ ನೆಕ್ಸ್ಟ್ ಸ್ಟೆಪ್ ನೋಡಿ ಗೊತ್ತಾಗುತ್ತೆ. 1/2 ಇದು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ, ಇಂಟಿಗ್ರೇಷನ್. ಇಲ್ಲಿನೂ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ, sin x ಪ್ಲಸ್ cos x ಆ್ಯಸ್ ಇಟ್ ಈಸ್. ಓಕೆ, ಇಲ್ಲಿ 2 sin x ಇದೆಯಲ್ಲ, ಇದನ್ನು ಈ ಥರ ಬರಿಬೋದಾ? sin x ಪ್ಲಸ್ sin x. sin x ಪ್ಲಸ್ sin x ಅಂದರೆ 2 sin x ಆಗುತ್ತಾ? ಓಕೆ, ಅದಾದಮೇಲೆ ಇಲ್ಲಿ ಒಂದು cos x ರಿಸಲ್ಟ್ ಅಂತ ತಗೋತಾ ಇದ್ದೀನಿ. cos x ಆಮೇಲೆ ಮೈನಸ್ cos x. ನೋಡಿ cos x ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಡ್ತೈತೆ. ಇದು ರಿಸಲ್ಟ್ ಉಳಿತೈತೆ ಏನು? sin x ಪ್ಲಸ್ sin x, sin x ಪ್ಲಸ್ sin x 2 sin x ಆಗುತ್ತೆ. ಏನಿಲ್ಲ, ನಾನು ಏನು ಮಾಡಿದೆ, ಜಸ್ಟು sin x ಇದ್ದದನ್ನು 2 ಸತಿ ಬರ್ಕೊಂಡೆ, sin x ಪ್ಲಸ್ sin x. ಇಲ್ಲಿ cos x ಎಂಟ್ರಿ ಮಾಡ್ಕೊಂಡೆ, ಇಲ್ಲಿ ಪ್ಲಸ್ ತೊಗೊಂಡೆ, ಇಲ್ಲಿ ಮೈನಸ್ ತೊಗೊಂಡೆ. ಇವೆರಡು ಕ್ಯಾನ್ಸಲ್ ಆದರೆ ಉಳಿತದೆ ಇದು ಮಾತ್ರ. ಓಕೆ, ಸೊ ಇದೇ ಥರ ನಾನು ಯಾಕೆ ತೊಗೊಂಡೆಪ್ಪ ಅಂತಂದರೆ, ಇಲ್ಲಿ ನಾವು ಇಲ್ಲಿ 2 ಟರ್ಮ್ನ ಮಾಡ್ಕೋಬೋದು. ಯಾವ 2 ಟರ್ಮಪ್ಪ ಅಂತಂದರೆ, ಇಲ್ಲಿ ಪ್ಲಸ್ ಇದೆ ಯಾವ ಆಲ್ರೆಡಿ. ಸೊ ಇದನ್ನು ಫಸ್ಟ್ ಪಾರ್ಟ್ ಅಂತ ಮಾಡ್ಕೊತೀನಿ, ಇದನ್ನು ಸೆಕೆಂಡ್ ಪಾರ್ಟ್ ಮಾಡ್ಕೊತೀನಿ. ಅದಕ್ಕೆ ಈ ಡಿನಾಮಿನೇಟರಿಂದ ಡಿವೈಡ್ ಮಾಡ್ಕೊಂಬಿಡು 2 ಸೈಡು. ಏನಾಗುತ್ತೆ ನೋಡಿ, ಇಲ್ಲಿ dx ಬರ್ಕೊಳ್ಳಿ. ಸೊ ಇದು 1/2 ಆ್ಯಸ್ ಇಟ್ ಈಸ್ ಬ್ರ್ಯಾಕೆಟಲ್ಲಿ ಬರೀತಾ ಇದ್ದೀನಿ. ಇದರಿಂದ ಇದಕ್ಕೆ ಡಿವೈಡ್ ಮಾಡಿದೆ, 2 ಸೇಮ್ ಟರ್ಮ್ಸ್ ಇದ್ದಾವೆ. ಸೊ ಹಾಗಾಗಿ ಇಲ್ಲಿ ಪ್ಲಸ್ ತೊಗೊಳ್ಬೇಕು ನೀವು. ಓಕೆ, ಸೊ ಅದಾದಮೇಲೆ ಇಲ್ಲಿ ಮೈನಸ್ ಇದೆ. ಸೊ ಇದು 2 ಡಿವೈಡ್ ಮಾಡಿಕೊಂಡ್ರೆ ಇದ್ರ ರಿಸಲ್ಟ್ 1 ಬರುತ್ತಾ? ಅಂದರೆ ಇಲ್ಲಿ 1 ಆಯಿತು. ಮೈನಸ್ ಇಲ್ಲಿ ಪ್ಲಸ್ ಇದೆ, ಸೊ ಪ್ಲಸ್ ಬರ್ಕೊಳ್ಳಿ. ಇಲ್ಲಿ ಡಿವೈಡ್ ಆಗೋದಿಲ್ಲ, ಸೊ ಆ್ಯಸ್ ಇಟ್ ಈಸ್ ಇಲ್ಲಿ ನಾನು ಬರ್ಕೊತಾ ಇದ್ದೀನಿ. ಏನಿದೆ? sin x ಮೈನಸ್ cos x ಡಿವೈಡೆಡ್ ಬೈ sin x ಪ್ಲಸ್ cos x ಆಗುತ್ತೆ. ಇದು ಕ್ಲಿಯರ್ ಆಯಿತಾ? ಇಂಟು dx ಆಗುತ್ತೆ. ಸೊ ಇದು ಬೇಕಿದ್ರೆ ಇಂಟಿಗ್ರೇಷನ್ ಇಲ್ಲಿ ಸಪ್ರೇಟ್ ತೊಗೊಳ್ಬೋದಾ? ಓಕೆ, ಇಲ್ಲಿ ಇಂಟಿಗ್ರೇಷನ್ ಸಪ್ರೇಟ್ ಮಾಡ್ಕೊಂಡ್ರೆ ಏನಾಗುತ್ತೆ? ಇಲ್ಲಿ 1 ಇಂಟು dx ಪ್ಲಸ್ ಇಂಟಿಗ್ರೇಷನ್ ಆಫ್ sin x ಮೈನಸ್ cos x ಡಿವೈಡ್ ಬೈ sin x ಪ್ಲಸ್ cos x dx ಆಯಿತು. ಸೊ ಇಲ್ಲಿ 2 ರಿಸಲ್ಟ್ಗೆ ಸಪ್ರೇಟ್ ಆಗಿದ್ದು ಬ್ರ್ಯಾಕೆಟ್ ಯಾಕೆಂದರೆ ಇದು 1/2 2 ಟರ್ಮ್ಗೆ ಅಪ್ಲೈ ಆಗುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇದು 1/2 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆ, ಇದು 1 ಇಂಟಿಗ್ರೇಷನ್ ಏನಾಗುತ್ತೆ? x ಆಗುತ್ತೆ. ಇದು ಅಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಪ್ಲಸ್ ಇದು ರಿಸಲ್ಟ್ ಉಳಿತು ಇವಾಗ. ಸೊ ಇದಕ್ಕೆ ನಾನು ಇಲ್ಲಿ ಏನು ತೊಗೊತಾ ಇದ್ದೀನಿ? sin x ಮೈನಸ್, ಓಕೆ, ಇದನ್ನು ನಾನಿಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ, sin x ಮೈನಸ್ cos x ಡಿವೈಡ್ ಬೈ sin x ಪ್ಲಸ್ cos x dx. ಓಕೆ, ಸೊ ಈ ರಿಸಲ್ಟಿಗೆ ನಾನು ಇಕ್ವೇಷನ್ ಸ್ಟಾರ್ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಮಾಡಿದೆ ಇಂಟಿಗ್ರೇಷನ್ ಆಫ್ 1 ಮಾಡಿದೆ, ಇಲ್ಲಿ x ಬಂತು, ಇದನ್ನು ಆ್ಯಸ್ ಇಟ್ ಈಸ್ ಇಟ್ಕೊಂಡೆ. ಓಕೆ, ಈ ಪಾರ್ಟ್ನ ನಾನು ಸಪ್ರೇಟಾಗಿ ತೊಗೊಂಡು ಇಂಟಿಗ್ರೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಎಟ್ ಎ ಟೈಮ್ ಇಲ್ಲಿ ಮಾಡೋಕ್ಕಿಂತಲೂ ಸಪ್ರೇಟಾಗಿ ತೊಗೊಂಡು ಮಾಡ್ಬೋದು. ಅದಕ್ಕೆ ನಾನಿಲ್ಲಿ ಇದಕ್ಕೆ i ಅಂತ ಕೊಡ್ತಾ ಇದ್ದೀನಿ. ಈ ಪಾರ್ಟಿಗೆ i ಅಂತ ಡಿನೋಟ್ ಮಾಡಿದ್ದೀನಿ. ಓಕೆ, ಏನಿದೆ ನೋಡಿ i ಅಂತಂದರೆ ಇಂಟಿಗ್ರೇಷನ್ ಆಫ್ sin x ಮೈನಸ್ cos x ಡಿವೈಡ್ ಬೈ sin x ಪ್ಲಸ್ cos x ಇದೆ. ಸೊ ಇದಕ್ಕೆ ನಾವು ಇವಾಗ ಇಂಟಿಗ್ರೇಷನ್ ಮಾಡ್ಕೋಬೇಕು. ಇದು ಭಾಳ ಸಿಂಪಲ್ ಇದೆ, ಇಲ್ಲೇನಿಲ್ಲ. ಡಿನಾಮಿನೇಟಲ್ಲಿ ಬಂದಿದ್ದನ್ನು ಸಬ್ಸ್ಟಿಟ್ಯೂಷನ್ ಆಗಿ ತೊಗೊಂಡ್ಬಿಟ್ರೆ ಮುಗೀತು. ಏನಿದೆ ಡಿನಾಮಿನೇಟರಲ್ಲಿ? sin x ಪ್ಲಸ್ cos x ಇಸ್ ಈಕ್ವಲ್ಸ್ ಟು t ಅಂತ ತೊಗೊಳ್ಳಿ. ಓಕೆ, ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡಿ sin x ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? cos x ಆಗುತ್ತೆ. cos xದು ಮೈನಸ್ sin x ಆಗುತ್ತೆ, dx ಆಯಿತು. ಇಲ್ಲಿ dt ಬಂತು. ಓಕೆ, ಸೊ ಇವಾಗ ಇದನ್ನು ಕಂಪೇರ್ ಮಾಡಿದ್ರೆ ಇಲ್ಲಿ ಕಾಸ್ ಮೈನಸ್ ಸೈನ್ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಮೈನಸ್ ಕಾಮನ್ ತೊಗೋಬೋದಾ ಇದು ರಿಸಲ್ಟಲ್ಲಿ? ಸಪೋಸ್ ನಾನು ಇಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ? ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ, ಪ್ಲಸ್ ಇದ್ದದ್ದು ಮೈನಸ್ ಆಗುತ್ತೆ. ಇಲ್ಲಿ dx ಇದು dt ಆಯಿತು. ಓಕೆ, ಇವಾಗ ನೋಡಿ ಸೇಮ್ ಅಂತ ಇಲ್ಲಿದೆ ನೋಡಿ ಮೇಲ್ಗಡೆ sin x ಮೈನಸ್ cos x dx ಅಂದರೆ dt ಬರಿಬೋದಾ? ಬಟ್ ಇದು ಮೈನಸ್ ಸೈನ್ ಇಲ್ಲ, ಹಾಗಾಗಿ ನಾನು ಮೈನಸ್ ಸೈನ್ ಈ ಸೈಡ್ ಶಿಫ್ಟ್ ಮಾಡಿಕೊಂಡೆ. ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಇದನ್ನು ಇವಾಗ ಇಲ್ಲಿ ಇಂಟಿಗ್ರೇಷನಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ ಸಬ್ಸ್ಟಿಟ್ಯೂಷನ್ನ. ಇಂಟಿಗ್ರೇಷನ್ ಆಫ್ ಇದು ಕಂಪ್ಲೀಟ್ ರಿಸಲ್ಟ್ ಏನಾಗುತ್ತೆ? ಮೈನಸ್ dt ಆಗುತ್ತೆ. ಮೈನಸ್ ಸೈನ್ ಹೊರಗಡೆ ಬರೀರಿ, ಇದು t ಅಂತ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರಿ. ಕರೆಕ್ಟಾ?
1/t ಇಂಟಿಗ್ರೇಷನ್ ಏನಿದೆ ಲಾಗ್ ಇದೆ. ಸೊ ಮೈನಸ್ ಸೈನ್ ಬರೀದು ಮರಿ ಹೋಗಿಲ್ಲ, ಮೈನಸ್ ಆಫ್ ಲಾಗ್ ಆಫ್ ಟಿ ಪ್ಲಸ್ ಸಿ. ಸೊ ಮೈನಸ್ ಆಫ್ ಲಾಗ್ ಆಫ್ ಟಿ ಅಂತಂದರೆ ಏನು ತೊಗೊಂಡಿದ್ವಿ ನಾವು, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ ಆಯಿತು. ಯಾವುದಾದ್ರು ಇಂಟಿಗ್ರೇಷನ್ ಇದು ಐದು ರಿಸಲ್ಟ್ ನಮಗೆ ಇಲ್ಲಿ ಸಿಕ್ತು. ಓಕೆ, ಸೊ ಐ ರಿಸಲ್ಟ್ನ ನಾವು ಇಕ್ವೇಷನ್ ಸ್ಟಾರಲ್ಲಿ ಫಿಲಪ್ ಮಾಡ್ಕೊಂಡ್ಬಿಟ್ರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆ, ಇದು ನಮ್ದು 5 ಆನ್ಸರ್ ಬಂತಾ. ಓಕೆ, ಸೊ ನಾವು ಈಗ ಇಕ್ವೇಷನ್ ಸ್ಟಾರ್ನ ಬರ್ಕೊತಾ ಇದ್ದೀನಿ. ಏನಿತ್ತು ಇಕ್ವೇಷನ್ ಸ್ಟಾರು 1/2 ಇದೆ ಫಸ್ಟಿಗೆ. ಇಲ್ಲಿ ಬೇಕಿದ್ರೆ ಬರೀ ಇಕ್ವೇಷನ್ ಸ್ಟಾರ್ ಬಿಕಮ್ಸ್ ಅಂತ ಹೇಳ್ಬಾರ್ದು. ಇಲ್ಲಿ ಏನಿದೆ, ಓಕೆ, ಇಲ್ಲಿ 1/2 ಬ್ರ್ಯಾಕೆಟ್ ಎಕ್ಸ್ ಪ್ಲಸ್ ಇದು ರಿಸಲ್ಟ್ ಐ ಅಂತ ತೊಗೊಂಡಿದ್ವಿ. ಐದ ಆನ್ಸರ್ ಎಷ್ಟು ಬಂದಿದೆ ನಮ್ಮದು, ಇಲ್ಲಿದೆ. ಏನಿದೆ, ಲಾಗ್ ಆಫ್ ಮಾಡ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಇದು ಟೋಟಲ್ ಆಗಿ ಏನಂತ ಬರ್ಕೊಂಬಿಡಿ, ಬ್ರ್ಯಾಕೆಟ್ ಹಾಕಿ ಇದು ಪ್ಲಸ್ C1 ಅಂತ ಬರ್ಕೊಂಡು. ಯಾಕೆ ಇಲ್ಲಿ ಒಂದು C1 ಬರುತ್ತೆ, ಅಲ್ಲಿ C ಬರುತ್ತೆ ಅಲ್ಲ. ಸೊ ಹಾಗಾಗಿ ಟೋಟಲ್ ಆಗಿ C1 ಅಂತ ಬರುತ್ತೆ. C1 ಅಂದರೆ ಅದು ಮತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಯಿತಾ ಕಂಪ್ಲೀಟಾಗಿ? ಇದರಲ್ಲಿ ಏನು ಡಿಫಿಕಲ್ಟ್ ಇಲ್ಲ. ಇಲ್ಲಿ ನೆನ್ಪಿನಲ್ಲಿ ಇರಬೇಕಾಗಿರೋದು ಫಸ್ಟ್ ಕಾಟ್ ಅಂದರೆ ಬರ್ಕೊಳ್ಳೋದು, LCM ತೊಗೊಳ್ಳೋದು, ಅದಾದಮೇಲೆ 2 ಡಿವೈಡಿಂಗ್ ಆ್ಯಂಡ್ ಮಲ್ಟಿಪ್ಲೈ ಮಾಡೋದು. ಅದಾದಮೇಲೆ ಈ ಎರಡನ್ನ ಡಿವೈಡ್ ಮಾಡ್ಕೊಂಡು ಇಲ್ಲಿ 1 ಬರುತ್ತೆ. ಇದು ಸಬ್ಸ್ಟಿಟ್ಯೂಷನ್ ಅಂತ ಸಿಂಪಲ್ ಆಗಿದೆ. ಓಕೆ, ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ 3 ಎಕ್ಸಾಂಪಲ್ಸ್ಗಳಿದ್ದಾವೆ ಇದರಲ್ಲಿ. ಫಸ್ಟ್ ಒನ್ ಸಾಲ್ಡಲ್ಲಿಗಿದೆ ನೋಡಿ, 1/1 ಪ್ಲಸ್ ಟ್ಯಾನ್ ಎಕ್ಸ್. ಅದಾದಮೇಲೆ ಇದು 32 1/1 ಪ್ಲಸ್ ಕಾಟ್ ಎಕ್ಸ್. ಅದಾದಮೇಲೆ ನೆಕ್ಸ್ಟ್ 33 ಒಂದಿದೆ, ಅದು ಕೂಡ ಸೇಮ್ ಇದೆ. ಅದು 1/1 ಮೈನಸ್ ಟ್ಯಾನ್ ಎಕ್ಸ್ ಇದೆ. ಸೊ ಅದನ್ನು ಸ್ಟಾರ್ಟ್ ಮಾಡುವ ಇವಾಗ. ಸೊ ಇದು ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಪ್ರೀವಿಯಸ್ ಎಕ್ಸಾಂಪಲ್ ಥರನೇ ಇರೋದು. ಸೇಮ್ ಮೆಥಡ್ ಇಲ್ಲಿ ಫಾಲೋ ಮಾಡಬೇಕಾಗಿರೋದು. ಏನಿದೆ ನೋಡಿ, ಇಂಟಿಗ್ರೇಷನ್ ಆಫ್ 1/1 ಮೈನಸ್ ಕೊಟ್ಟಿದ್ದಾರೆ. ಟ್ಯಾನ್ ಅಂತಂದರೆ ಏನಿದೆ, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಆಗುತ್ತೆ. ಕರೆಕ್ಟಾ, ಇಂಟು ಡಿ ಎಕ್ಸ್. ಇಲ್ಲಿ ಕಾಸ್ ಎಕ್ಸ್ LCM ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಇದು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಮೇಲ್ಗಡೆ ಇಲ್ಲಿ ಕಾಸ್ ಎಕ್ಸ್ ಬರುತ್ತೆ. ಇದು ಕ್ಲಿಯರ್ ಆಯಿತಾ? ಓಕೆ, ಸೊ ಇದು ಯಾಕೆ ಮೇಲ್ಗಡೆ ಹೋಯ್ತಪ್ಪ ಅಂದರೆ LCM ತೊಗೊಂಡಿದ್ದು ಮೇಲ್ಗಡೆ ಹೋಗಿ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದೆ ನಾನು, ಇಲ್ಲಿ 2ನ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡ್ಕೋಬೇಕು. ಇಲ್ಲಿ 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇಲ್ಲಿ ಡಿವೈಡೆಡ್ ಬೈ ಮಾಡ್ಕೊಳ್ಳಿ. 2 ಕ್ಯಾನ್ಸಲ್ ಆದರೆ ಮತ್ತೆ ಒಳ್ಳೆ ಅದೇ ಆನ್ಸರ್ ಬರುತ್ತಾ? ಓಕೆ, ಸೊ ಇದಾದಮೇಲೆ ಇಲ್ಲಿ ಸಿಂಪ್ಲಿಫಿಕೇಷನಲ್ಲಿ 1/2 ಆ್ಯಸ್ ಇಟ್ ಈಸ್ ಬರ್ಬೋದು. ಇಂಟಿಗ್ರೇಷನಲ್ಲಿ ಇದನ್ನು ಕಾಸ್ ಎಕ್ಸ್, ಇದು ನಾನು ಡಿನಾಮಿನೇಟರ್ದು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ. ಇಲ್ಲಿ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತ ಬರಿತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಂತ ಬರ್ಕೊಂಡ್ವಿ. ಓಕೆ, ಸೈನ್ ಎಕ್ಸ್ ಎರಡು ಕ್ಯಾನ್ಸಲ್ ಆದರೆ ಮತ್ತೆ ಹೊಳಿ ಏನು ಉಳಿಯುತ್ತೆ, ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂದರೆ 2 ಕಾಸ್ ಎಕ್ಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, 1/2. ಸೊ ಫಸ್ಟ್ ಇಲ್ಲಿ ಒಂದು ಬ್ರ್ಯಾಕೆಟ್ ತೊಗೊಳ್ಳಿ, ಅದಾದಮೇಲೆ ಇಲ್ಲಿ ಒಂದು ಬ್ರ್ಯಾಕೆಟ್ ಕನ್ಸಿಡರ್ ಮಾಡಿ. ಓಕೆ, ಸೊ ಇವಾಗ ಇವೆರಡು ರಿಸಲ್ಟ್ಗೆ ಡಿವೈಡ್ ಮಾಡ್ಕೊಳ್ರಿ, ಏನಾಗುತ್ತೆ ನೋಡಿ. ಇವಾಗ ಇದು ಫಸ್ಟ್ ಇಲ್ಲಿ ಡಿವೈಡ್ ಮಾಡಿಕೊಂಡ್ರೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಇದು ಅಂತೂ ಡಿವೈಡ್ ಆಗೋದಿಲ್ಲ ಇಲ್ಲಿ. ಸೊ ಹಾಗಾಗಿ ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಏನಿದೆ, ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಇದು ಆ್ಯಸ್ ಇಟ್ ಈಸ್ ಬರುತ್ತೆ. ಇಲ್ಲಿ ಪ್ಲಸ್ ಇದೆ. ಇವೆರಡು ರಿಸಲ್ಟ್ ಇಲ್ಲಿ ಕ್ಯಾನ್ಸಲ್ ಆಗಿಬಿಡುತ್ತೆ, ಯಾಕಂದರೆ ಇಲ್ಲಿ ಮೈನಸ್ ಬಂದಿದೆಯಲ್ಲ. ಸೊ ಇದು ಎರಡು ಕ್ಯಾನ್ಸಲ್ ಆಗಿ ಏನು ಉಳಿತದೆ, ಇಲ್ಲಿ ಪ್ಲಸ್ ಇರುತ್ತೆ. ಸೊ ಇಂಟಿಗ್ರೇಷನನ್ನು ಕೂಡ ನಾನು ಸಪ್ರೇಟಾಗಿ ತೊಗೊಂಡ್ಬಿಡ್ತೀನಿ. ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇದೆ, ಸಾರಿ. ಇಂಟಿಗ್ರೇಷನ್ ಆಫ್ 2 ಕ್ಯಾನ್ಸಲ್ ಆಗಿ 1 ಉಳಿತು, ಇಲ್ಲಿ ಡಿ ಎಕ್ಸ್ ಉಳಿತು. ಓಕೆ, ಇಲ್ಲಿ ಯಾಕೆ 1 ಉಳಿತಪ್ಪ ಅಂದರೆ ಎರಡು ರಿಸಲ್ಟ್ ಸೇಮ್ ಇದ್ದಾವೆ, ಡಿವೈಡ್ ಮಾಡಿದ ಮೇಲೆ 1 ಬರುತ್ತೆ. ಓಕೆ, ಇಲ್ಲಿ ಡಿಫ್ರೆಂಟ್ ಇದೆ, ಹಾಗಾಗಿ ಇಲ್ಲಿ ಸಪ್ರೇಟ್ ಬರುತ್ತೆ. ಇವಾಗ ಸೊ ನೆಕ್ಸ್ಟ್ ಸ್ಟೆಪ್ ನೋಡಿ, ಇವಾಗ 1/2 ಆ್ಯಸ್ ಇಟ್ ಈಸ್ ಬರೀತಾರೆ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಇದಕ್ಕೆ ನಾನು ಏನಂತ ಡಿನೋಟ್ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಐ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಯಾವುದು, ಇದು ಫಸ್ಟ್ ರಿಸಲ್ಟಿಗೆ ಐ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಓಕೆ, ಅದಾದಮೇಲೆ ಉಳಿದಿರೋ ರಿಸಲ್ಟ್ ಏನಾಯಿತು ನೋಡಿ, ಪ್ಲಸ್ ಇದು ಇಂಟಿಗ್ರೇಷನ್ ಆಫ್ 1. ಇಂಟಿಗ್ರೇಷನ್ ಆಫ್ 1 ಅಂತಂದರೆ ಏನಾಗುತ್ತೆ, ಎಕ್ಸ್ ಆಗುತ್ತೆ. ಇದು ಪ್ಲಸ್ ಸಿ ಅಂತ ಬರ್ಕೊಳ್ಳಿ. ಓಕೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ ಸಿ ಯೂಶ್ವಲಿ ಬರೀತು. ಓಕೆ, ಇವಾಗ ನಾವು ಏನು ಮಾಡಬೇಕಾಗಿರೋದು, ಈ ಐ ಇಂಟಿಗ್ರೇಷನ್ನ ಸಪ್ರೇಟಾಗಿ ಫೈಂಡ್ ಮಾಡ್ಕೋಬೇಕು. ಸೊ ಅದನ್ನು ನಾನು ಅಲ್ಲಿ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ನೋಡಿ. ಏನಿದೆ, ಐ ಇಸ್ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇದೆ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇದೆ ಡಿ ಎಕ್ಸ್. ಕರೆಕ್ಟಾ? ಸೊ ಇದನ್ನು ನಾವು ಇವಾಗ ಸಪ್ರೇಟಾಗಿ ತೊಗೋ. ಇಲ್ಲಿ ಕೂಡ ಡಿನಾಮಿನೇಟರಲ್ಲಿ ಇದ್ದದನ್ನೇ ತೊಗೊಳ್ಳಿ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿ ಎಕ್ಸ್. ಸಾರಿ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನು ತೊಗೋತೀರಾ, ಟಿ ಅಂತ ಡಿನೋಟ್ ಮಾಡ್ತೀರಾ. ಓಕೆ, ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಇಲ್ಲಿ ಮೈನಸ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಆಗುತ್ತೆ. ಇಲ್ಲಿ ಡಿ ಎಕ್ಸ್ ಬರುತ್ತೆ, ಇಸ್ ಈಕ್ವಲ್ಸ್ ಟು ಡಿ ಟಿ ಆಯಿತು. ಇದರಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇವೆರಡು ಪ್ಲಸ್ ಆಗಿಬಿಡುತ್ತಾ. ಓಕೆ, ಟೋಟಲ್ ಮೈನಸ್ ನಾನು ಕಾಮನ್ ತೊಗೊಂಡು. ಇವಾಗ ನೋಡಿ, ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಟಿ ಬರಿಬೋದಾ, ಮೈನಸ್ ಅನ್ನು ಈ ಸರ್ ಶಿಫ್ಟ್ ಮಾಡ್ಕೊಂಬಿಡಿ. ಇದು ಮೈನಸ್ ಡಿ ಟಿ ಅಂತ ಬರಿಬೋದಾ. ಓಕೆ, ಇದನ್ನು ವ್ಯಾಲ್ಯೂಸ್ನ ಫಿಲಪ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಮೈನಸ್
ಆಗುತ್ತೆ, ಇದು ಡಿ ಟಿ ಆಗುತ್ತೆ, ಇಲ್ಲಿ 1/t ಆಗುತ್ತೆ. ಯಾಕಂದರೆ ನಾವು ಇದನ್ನು ಸಬ್ಸ್ಟಿಟ್ಯೂಷನ್ ಆಗಿ ತೊಗೊಂಡಿದ್ದೀವಿ. 1/t ಇದು ಇಂಟಿಗ್ರೇಷನ್ ಏನಿದೆ ಮೈನಸ್ 1/t ಇದು ಇಂಟಿಗ್ರೇಷನ್ ಇದೆ ಲಾಗ್ ಆಫ್ mod t ಪ್ಲಸ್ ಸಿ ಆಯಿತು. ಸೊ ಮೈನಸ್ ಲಾಗ್ ಆಫ್ mod ಆಫ್ ಟಿ ಅಂತಂದರೆ ಏನು ತೊಗೊಂಡಿದ್ದೀವಿ ಸಬ್ಸ್ಟಿಟ್ಯೂಷನ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸಿ. ಎಷ್ಟು ಮಾಡಿದರೆ ರಿಸಲ್ಟ್ ಕಂಪ್ಲೀಟ್ ಆಯಿತು ಇವಾಗ. ಓಕೆ, ಇವಾಗ ಇಕ್ವೇಷನ್ ಸ್ಟಾರ್ನ ಫಿಲಪ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ನಮ್ಮದು ಇಕ್ವೇಷನ್ ಸ್ಟಾರ್ ಏನಿತ್ತು ನೋಡಿ, ನಾನು ಇಲ್ಲಿ ಬರೀತಾ ಇದ್ದೀನಿ. ಇಕ್ವೇಷನ್ ಸ್ಟಾರ್ ಬಿಕಮ್ಸ್ ಏನಿದೆ, ಇಕ್ವೇಷನ್ ಸ್ಟಾರು 1/2 ಇದು ಬ್ರ್ಯಾಕೆಟಲ್ಲೇ ಬರೀಬೇಕಾ ವ್ಯಾಲ್ಯೂ. ಫಸ್ಟ್ ನಾವು ವ್ಯಾಲ್ಯೂನ ಫಿಲಪ್ ಮಾಡ್ತಾಯಿದ್ದೀನಿ. ಏನಿದೆ ಲಾಗ್ ಆಫ್ mod ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಇಲ್ಲಿ ಒಂದು ಮೈನಸ್ ಏನಿದೆ ಇದನ್ನು ಮರೆಯೋ ಹಾಗಿಲ್ಲ, ಸೊ ಇಲ್ಲಿ ಮೈನಸ್ ಮರೀಲೇಬೇಕು. ಓಕೆ, ಸೊ ಇದು ಮೈನಸ್ ಆಫ್ ಲಾಗ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಆಯಿತು. ಇದು ಪ್ಲಸ್ ಸಿನ ಆಮೇಲೆ ಬರ್ಕೊಳ್ತಾ ಇದ್ದೀನಿ ನಾನು. ಇದಿಲ್ಲ ಅಂದರೆ ಬೆಟರ್ ಏನು ಮಾಡಿ, ಇದಕ್ಕೆ C1 ಅಂತ ಕೊಡಿ, ಇದಕ್ಕೆ C2 ಅಂತ ಕೊಡಿ. ಓಕೆ, ಏನು ಕೊಟ್ಟರೆ ನಡೆಯುತ್ತೆ. ಸೊ ಇದು C1 ಆಗುತ್ತೆ, ಇದು C2 ಆಗುತ್ತೆ. ಓಕೆ, ಅದಾದಮೇಲೆ ಪ್ಲಸ್ ಎಕ್ಸ್ ಬರಿತಾ ಇದ್ದೀನಿ. ಇದನ್ನು ಓವರಾಲ್ ಇಲ್ಲಿ ಒಂದು C1 ಇದೆ, ಇಲ್ಲೊಂದು C2 ಇದೆ ಅಂದರೆ ಅದು ಓವರಾಲ್ ನಾನು ಏನು ಬರಿತಾ ಇದ್ದೀನಿ ಅಂದರೆ C3 ಅಂತ ಬರ್ಕೊಂಡು ನಡೆಯುತ್ತೆ. ಇಲ್ಲ ಬರೀ ಸಿಂಪ್ಲಿ ಸಿ ಅಂತ ಬರೆದ್ರು ಕೂಡ ನಡೆಯುತ್ತೆ. ಸೊ ಇದಾಯಿತು ನಿಮ್ಮದು ಲಾಸ್ಟ್ ಆನ್ಸರ್. ನೋಡಿ, ಈ ಎಲ್ಲ 3 ಎಕ್ಸಾಂಪಲ್ ಆನ್ಸರ್ಸು ಸೇಮ್ ಇದೆ ಮೆಥಡ್ಸ್ಗಳು. ಆನ್ಸರ್ ಕೂಡ ಸ್ವಲ್ಪ ಸೇಮ್ ಬರುತ್ತೆ. ಓಕೆ, ಎಲ್ಲಿ ಕೂಡ ಲಾಗೇ ಬರುತ್ತೆ, ಒಂದು ರಿಸಲ್ಟ್ ಎಕ್ಸೇ ಬರುತ್ತೆ. ಸೊ ಇದು ರಿಸಲ್ಟ್ ಮಾತ್ರ ಸ್ವಲ್ಪ ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ಇದು ಸಿಂಪಲ್ ಇದೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 34. ಇದು ಸ್ವಲ್ಪ ಸಿಂಪಲ್ ಆಗಿದೆ. ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಟ್ಯಾನ್ ಎಕ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂತಿದೆ. ಇಲ್ಲಿ ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಂಡ್ರೆ ಇಂಟಿಗ್ರೇಷನ್ ಭಾಳ ಸಿಂಪಲ್ ಇದೆ ಇಲ್ಲಿ. ಓಕೆ, ಏನು ಸಿಂಪ್ಲಿಫೈ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ ಕಾಸ್ ಎಕ್ಸ್ ಮಾಡ್ಕೊತಾ ಇದ್ದೀನಿ ಇಂಟು ಡಿ ಎಕ್ಸ್. ಏನು ಮಾಡಿದೆ, ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಡಿವೈಡಿಂಗ್ ಬೈ ಕಾಸ್ ಎಕ್ಸ್ ಮಾಡಿದೆ. ಕಾಸ್ ಎಕ್ಸ್ ಕ್ಯಾನ್ಸಲ್ ಆದರೆ ಮಧ್ಯೆ ಸೇಮ್ ಆನ್ಸರ್ ಬರುತ್ತಾ? ಓಕೆ, ಸೊ ಇದೇನಾಗುತ್ತೆ ನೋಡಿ, ಇಲ್ಲಿ ಕಾಸ್ ಎಕ್ಸ್ ಇದೆ, ಇಲ್ಲಿ ಸೈನ್ ಎಕ್ಸ್ ಇದೆ. ಕಾಸ್ ಬೈ ಸೈನ್ ಅಂತಂದರೆ ಏನಾಗುತ್ತೆ, ಕಾಟ್ ಆಗುತ್ತಾ? ಓಕೆ, ನಾನಿಲ್ಲಿ ಬರೀತಾ ಇದ್ದೀನಿ ರೂಟ್ ಆಫ್ ಟ್ಯಾನ್ ಎಕ್ಸ್. ಇದು ಕಾಸ್ ಬೈ ಸೈನ್ ಅಂತಂದರೆ ಏನಾಯ್ತು, ಇದು ಕಾಟ್ ಎಕ್ಸ್ ಆಯಿತು, ಡಿವೈಡೆಡ್ ಬೈ ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಎಕ್ಸ್ ಆಯಿತು, ಇಲ್ಲಿ ಡಿ ಎಕ್ಸ್ ಆಯಿತು. ಇದು ಕ್ಲಿಯರ್ ಆಯಿತಾ? ಕಾಸ್ ಎಕ್ಸ್ ಕಾಸ್ ಸ್ಕ್ವೇರ್ ಆಯಿತು. ಇದು ಕಾಸ್ ಬೈ ಸೈನ್ ಅಂತಂದರೆ ಕಾಟ್ ಆಯಿತು. ಓಕೆ, ಸೊ ಕಾಟ್ ಅಂತಂದರೆ 1/tan ಬರೀಬಹುದಾ? ಓಕೆ, ನಾನು ಇದೇನು ಬರಿತಾ ಇದ್ದೀನಿ, ಕಾಟ್ ಎಕ್ಸ್ ಇದ್ದದನ್ನು 1/tan ಅಂತ ಬರಿತಾ ಇದ್ದೀನಿ. ಅಂದರೆ ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಟ್ಯಾನ್ ಎಕ್ಸ್. ಕಾಟ್ ಅಂದ್ರೆ ಒಂದೇ, 1/tan ಅಂದರೂ ಒಂದೇ. ಓಕೆ, ಇನ್ನು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ 1/cos ಸ್ಕ್ವೇರ್ ಇದೆ. ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಅಂತಂದರೆ ಇದೇನಾಗುತ್ತೆ, ಸೆಕ್ ಸ್ಕ್ವೇರ್ ಎಕ್ಸ್ ಆಗುತ್ತಾ? ಓಕೆ, ಸೊ ಇದು ಟ್ಯಾನ್ ಎಕ್ಸ್ ಇದೆಯಲ್ಲ, ಈ ಟ್ಯಾನ್ ಎಕ್ಸ್ನ ರೂಟ್ ಟ್ಯಾನ್ ಎಕ್ಸ್ ಅಂತ ಬರೀಬೋದಾ 2 ಸತಿ? ಓಕೆ, ಸೊ ಇವಾಗ ಏನಾಗುತ್ತೆ, ಇಲ್ಲಿಂದ 1 ಟರ್ಮ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಓಕೆ, ಅದಾದಮೇಲೆ ಉಳಿತೇನು ನೋಡಿ, ಇಂಟಿಗ್ರೇಷನ್ ಆಫ್ ಸೆಕ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ ರೂಟ್ ಆಫ್ ಟ್ಯಾನ್ ಎಕ್ಸ್ ಡಿ ಎಕ್ಸ್. ಇವಾಗ ನಮಗೆ ಸಿಂಪ್ಲಿಫೈ ಮಾಡೋಕ್ಕೆ ಈಸಿ ಆಗುತ್ತೆ ಸಬ್ಸ್ಟಿಟ್ಯೂಷನ್ ತೊಗೊಳಕ್ಕೆ. ಯಾಕಂದರೆ ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಸೆಕ್ ಸ್ಕ್ವೇರ್ ಎಕ್ಸ್ ಬಂದುಬಿಡುತ್ತೆ. ಓಕೆ, ನಾನು ಇನ್ನೇನು ಮಾಡಿದೆ, ಇನ್ನೊಂದು ಸತಿ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಏನು ಮಾಡಿದೆ, ಕಾಸ್ ಎಕ್ಸ್ ಡಿವೈಡಿಂಗ್ ಬೈ ಮಲ್ಟಿಪ್ಲೈಯಿಂಗ್ ಮಾಡಿಕೊಂಡೆ. ಅದಾದಮೇಲೆ ಕಾಸ್ ಎಕ್ಸ್ ಆ್ಯಂಡ್ ಸೈನ್ ಎಕ್ಸ್ ಅಂತಂದರೆ ಏನಾಗುತ್ತೆ, ಕಾಟ್ ಆಗುತ್ತೆ. ಕಾಟ್ ಅಂದರೆ 1/tan ಆಗಿತ್ತು, ಸೊ ಟ್ಯಾನ್ ಬರ್ಕೊಂಡಿದ್ದೆ. ಅದಾದಮೇಲೆ ಇದು ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. 1/cos ಅಂದರೆ ಸೆಕ್ ಇದೆ, ಸೊ ಸೆಕ್ ಸ್ಕ್ವೇರ್ ಮೇಲ್ಗಡೆ ಬರ್ಕೊಂಡೆ. ಅದಾದಮೇಲೆ ಟ್ಯಾನ್ ಬಂದಿದ್ದಲ್ಲ, ಟ್ಯಾನ್ ಎಕ್ಸ್ನ ರೂಟ್ ಟ್ಯಾನ್ ಎಕ್ಸ್ 2 ಸತಿ ಬರುತ್ತೆ. ಯಾಕಂದರೆ ರೂಟ್ ಮಲ್ಟಿಪ್ಲೈ ಮಾಡಿದ್ರೆ 1 ಸತಿ ಟ್ಯಾನ್ ಎಕ್ಸ್ ಬರುತ್ತಲ್ಲ. ಸೊ ಹಾಗೆ ಅದಾದಮೇಲೆ ಇಲ್ಲಿ ಟ್ಯಾನ್ ರೂಟ್ ಇತ್ತು ಆಲ್ರೆಡಿ, 1 ಟರ್ಮ್ನ ಕ್ಯಾನ್ಸಲ್ ಮಾಡಿಕೊಂಡೆ, ಇಲ್ಲಿ 1 ಟರ್ಮ್ ಉಳಿತು. ಇದು ಸೆಕ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಓಕೆ, ಇವಾಗ ಏನು ಮಾಡ್ಕೊಳ್ಳಿ, ಇದನ್ನ ಸಬ್ಸ್ಟಿಟ್ಯೂಷನ್ ತೊಗೊಳ್ಳಿ. ಏನಿದೆ ಅಂದರೆ ಟ್ಯಾನ್ ಎಕ್ಸ್ ತೊಗೊಳ್ಳಿ. ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟಿ ಆಗುತ್ತೆ. ಟ್ಯಾನ್ ಡಿಫ್ರೆನ್ಸಿಯೇಷನ್ ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಡಿ ಟಿ ಬಂತ. ಇಲ್ಲಿ ಸೆಕ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್. ಓಕೆ, ಸೊ ಇದನ್ನ ಸಬ್ಸ್ಟಿಟ್ಯೂಷನ್ ಅಪ್ಲೈ ಮಾಡ್ಕೊಂಡ್ರೆ ಏನು ಬರುತ್ತೆ ನೋಡಿ, ಇಂಟಿಗ್ರೇಷನ್ ನಿಮ್ಮದು ಇಂಟಿಗ್ರೇಷನ್ ಆಫ್ ಇಲ್ಲಿ ಡಿ ಟಿ ಬರುತ್ತೆ, ಡಿವೈಡ್ ಬೈ ಇದು ರೂಟ್ ಆಫ್ ಟಿ ಆಯಿತು. ಕರೆಕ್ಟಾ? ಸೊ 1/√t ಇದೆ ಅಂದರೆ ಇದರದ್ದು ಇಂಟಿಗ್ರೇಷನ್ ಏನಾಗುತ್ತೆ, 2√t ಆಗುತ್ತಾ? ಕರೆಕ್ಟಾ? ಆಲ್ರೆಡಿ ನಾನು ಹಿಂದಿನ ಎಕ್ಸಾಂಪಲ್ ಹೇಳಿದ್ದೆ ಇದನ್ನು. ಪ್ಲಸ್ ಸಿ ಆಗುತ್ತೆ, ಇದು 2 ಆ್ಯಸ್ ಇಟ್ ಇಸ್ ರೂಟ್ ಟಿ ಅಂತಂದರೆ ಏನು ತೊಗೊಂಡಿದ್ವಿ ನಾವು, ಟ್ಯಾನ್. ಸೊ ಟ್ಯಾನ್ ಎಕ್ಸ್ ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ದು ಆನ್ಸರ್ ಕಂಪ್ಲೀಟ್ ಆಯ್ತು ನೋಡಿ. ಸಿಂಪಲ್ ಇದೆನಾ ಇದು? ಸೊ ಇಲ್ಲಿ ಕೇರ್ಫುಲ್ಲಾಗಿ ಈ ಸ್ಟೆಪ್ಸ್ ಮಾಡ್ಕೊಳ್ಬೇಕು. ಇದಂತೂ ಸಿಂಪಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಆಲ್ರೆಡಿ ನೀವು ಈ ಥರ ಎಕ್ಸಾಂಪಲ್ ಮಾಡಿದ್ದೀರಾ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಇರೋದು ಈ ಸ್ಟೆಪ್ನ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಇದು ಭಾಳ ಸಿಂಪಲ್ ಇದೆ, ಇದೇನು ಡಿಫಿಕಲ್ಟ್ ಆಗಿಲ್ಲ. ಏನಿದೆ ನೋಡಿ, 1 ಪ್ಲಸ್ ಲಾಗ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ, ಡಿವೈಡ್ ಬೈ ಎಕ್ಸ್ ಡಿ ಎಕ್ಸ್ ಇದೆ. ಸೊ ಎಕ್ಸ್ ಸಬ್ಸ್ಟಿಟ್ಯೂಷನ್ ತೊಗೊಂಡ್ರೆ 1 ಬರುತ್ತೆ, ಅದು ಏನು ಯೂಸ್ ಆಗೋದಿಲ್ಲ. ಹಾಗಾಗಿ ಬ್ರ್ಯಾಕೆಟಲ್ಲಿರೋದನ್ನೇ ತೊಗೋಬೇಕು. 1/log x ಈಸ್ ಈಕ್ವಲ್ಸ್ ಏನಂತ ತೊಗೊಳ್ಳಿ,
ಟಿ ಅಂತ ತೊಗೊಳ್ಳಿ. 1 ಡಿಫ್ರೆನ್ಸಿಯೇಷನ್ 0 ಆಗುತ್ತೆ, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/x dx ಇಸ್ ಈಕ್ವಲ್ಸ್ ಟು ಡಿ ಟಿ. ಇಲ್ಲಿದೇನಾ 1/x dx ಇಸ್ ಈಕ್ವಲ್ಸ್ ಟು ಡಿ ಟಿ. ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ, ಏನಾಗುತ್ತೆ x dx ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಇದು ಡಿ ಟಿ ಆಯಿತಾ. ಅದಾದಮೇಲೆ ಇಲ್ಲಿ ಏನಿದೆ ಸಬ್ಸ್ಟಿಟ್ಯೂಷನ್ ಏನು ತೊಗೊಂಡಿದ್ರಿ, ಲಾಗ್ ಎಕ್ಸ್ ಅಂದರೆ ಟಿ ತೊಗೊಂಡಿದ್ರಿ, ಇದು ಟಿ ಸ್ಕ್ವೇರ್ ಆಯಿತು. ಟಿ ಸ್ಕ್ವೇರ್ ಇಂಟಿಗ್ರೇಷನ್ ಏನಾಗುತ್ತೆ, ಟಿ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಸಿ ಆಗುತ್ತೆ. ಟಿ ಅಂತಂದರೆ ಏನು ತೊಗೊಂಡಿದ್ದು ಅದನ್ನ ರಿಪ್ಲೇಸ್ ಮಾಡ್ಕೊಳ್ಳಿ, 1 ಪ್ಲಸ್ ಲಾಗ್ ಆಫ್ ಎಕ್ಸ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಸಿ. ಎಷ್ಟು ಮಾಡಿದರೆ ಇದು ಕಂಪ್ಲೀಟ್ ಆಯ್ತು ನೋಡಿ. ಇದು ಭಾಳ ಸಿಂಪಲ್ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್, ಇದು ಸಿಂಪಲ್ ಇದೆ ನೋಡಿ. ಏನಿದೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಪ್ಲಸ್ 1 ಇದೆ, ಅದಾದಮೇಲೆ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ, ಡಿವೈಡೆಡ್ ಬೈ ಎಕ್ಸ್ ಇದೆ. ಸೊ ಈ ಎಕ್ಸ್ನ ನಾವು ಇದಕ್ಕರೆ ಡಿವೈಡ್ ಮಾಡ್ಕೋಬೋದು, ಇಲ್ಲ ಇದಕ್ಕರೆ ಡಿವೈಡ್ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಪ್ಲಸ್ ಇತ್ತಂದರೆ ಎಲ್ಲಕ್ಕೂ ಮಾಡಬೇಕಾಗಿತ್ತು, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಯಾವುದಾದ್ರೂ ಒನ್ ಟರ್ಮ್ಗೆ ಡಿವೈಡ್ ಮಾಡ್ಕೋಬೇಕು. ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಇದಕ್ಕೆ ಮಾತ್ರ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಎಕ್ಸ್ ಡಿವೈಡ್ ಮಾಡಿದರೆ ಏನಾಗುತ್ತೆ ನೋಡಿ, ಈ ರಿಸಲ್ಟು ಎಕ್ಸ್ ಕ್ಯಾನ್ಸಲ್ ಆಗಿ 1 ಬರುತ್ತೆ, ಇದು 1/x ಆಗುತ್ತೆ. ಕರೆಕ್ಟಾ. ಇಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್, ಇಲ್ಲಿ ಡಿ ಎಕ್ಸ್ ಆಯಿತು. ಕರೆಕ್ಟಾ. ಓಕೆ, ಇವಾಗ ಸಬ್ಸ್ಟಿಟ್ಯೂಷನ್ನ ಈ ಬ್ರಾಕೆಟಲ್ಲಿ ಇದ್ದುದನ್ನು ತೊಗೊಳ್ಬೇಕು. ಇದನ್ನು ತೊಗೊಂಡ್ರೆ ಏನಾಗುತ್ತೆ ನೋಡಿ, 1 ಇದೆ, ಅದಾದಮೇಲೆ 1/x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ -1/x², ಅದು ಯೂಸ್ ಆಗೋದಿಲ್ಲ. ಸೊ ಆಬ್ವಿಯಸ್ಲಿ ನಾವು ಏನು ತೊಗೋಬೇಕಾಯ್ತು ಅಂದಂಗಾಯಿತು, ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ನೇ ತೊಗೊಳ್ಬೇಕು, ಈಸ್ ಈಕ್ವಲ್ಸ್ ಟು ಟಿ ಆಗುತ್ತೆ. ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಆಗುತ್ತೆ, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/x ಆಗುತ್ತೆ, ಇಲ್ಲಿ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಡಿ ಟಿ. ಓಕೆ, ನಾನು ಇದನ್ನ ಯಾಕೆ ತೊಗೊಂಡೆ ಅಂದರೆ ಇವಾಗ ನಿಮ್ಗೆ ಕ್ಲಿಯರಾಗಿ ಐಡಿಯಾ ಬಂದಿರುತ್ತಾ, ಏನು ಬಂತು ನೋಡಿ, 1 ಪ್ಲಸ್ 1/x ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಡಿ ಟಿ ಫಿಲಪ್ ಮಾಡ್ಬೋದು ನಾವು. ಓಕೆ, ಇವೆರಡನ್ನ ಫಿಲಪ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಈ ರಿಸಲ್ಟ್ ಹೋಗಿ ಏನಾಯಿತು, ಓನ್ಲಿ ಡಿ ಟಿ ಆಯಿತು. ಇದು ರಿಸಲ್ಟು ಟಿ ಸ್ಕ್ವೇರ್ ಆಯಿತು. ಟಿ ಇದನ್ನು ಸಬ್ಸ್ಟಿಟ್ಯೂಷನ್ನು ಟಿ ಸ್ಕ್ವೇರ್ ಆಯಿತು. ಟಿ ಸ್ಕ್ವೇರ್ ಇಂಟಿಗ್ರೇಷನ್ ಏನಾಗುತ್ತೆ, ಟಿ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಸಿ ಆಗುತ್ತೆ. ಓಕೆ, ಟಿ ವ್ಯಾಲ್ಯೂನ ರಿಪ್ಲೇಸ್ ಮಾಡ್ಕೊಂಬಿಡಿ. ಏನಿದೆ ಟಿ ವ್ಯಾಲ್ಯೂ ನಾವು ತೊಗೊಂಡಿದ್ದು ಸ್ಟಾರ್ಟಿಂಗಲ್ಲಿ, ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ ಸಿ. ಕಂಪ್ಲೀಟ್ ಆಯಿತಾ. ಎಷ್ಟು ಸಿಂಪಲ್ ಇದೆ ನೋಡಿ ಇದು. ಓಕೆ, ಲಾಸ್ಟ್ ಕ್ವಶನ್ ನೋಡಿ ಏನಿದೆಯಪ್ಪ ಅಂದರೆ, ಇದು ಸಿಂಪಲ್ ಇದೆ ಆ್ಯಕ್ಚುಲಿ. ಏನಿದೆಯಪ್ಪ ಅಂದರೆ ಎಕ್ಸ್ ಕ್ಯೂಬ್ ಇದೆ, ಅದಾದಮೇಲೆ ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ x⁴ ಡಿವೈಡ್ ಬೈ 1 ಪ್ಲಸ್ x⁸. ಓಕೆ, ನೋಡಲಿಕ್ಕೆ ಮಾತ್ರ ದೊಡ್ಡದಿದೆ, ಬಟ್ ಇದು ಕೂಡ ಸಿಂಪಲ್ ಆಗಿದೆ. ಇಲ್ಲಿ 2 ಸತಿ ಸಬ್ಸ್ಟಿಟ್ಯೂಷನ್ ತೊಗೊಂಡು ಈ ಕ್ವಶನ್ನ ಸಾಲ್ವ್ ಮಾಡ್ತಾರೆ, ಬಟ್ ನಾವು ಡೈರೆಕ್ಟ್ ಒಂದೇ ಸತಿ ತೊಗೊಂಡು ಮಾಡ್ಬೋದು. ಏನು ತೊಗೋಬೇಕಪ್ಪ ಸಬ್ಸ್ಟಿಟ್ಯೂಷನ್ ಅಂದರೆ, ಇಲ್ಲಿ ಬ್ರಾಕೆಟಲ್ಲಿ ಏನಿದೆ ನೋಡಿ ಅದನ್ನು ನೀವು ಸಬ್ಸ್ಟಿಟ್ಯೂಷನ್ ತೊಗೊಂಬಿಡಿ. ಏನಿದೆ ಟ್ಯಾನ್ ಇನ್ವರ್ಸ್ ಆಫ್ x⁴ ಈಸ್ ಈಕ್ವಲ್ಸ್ ಟು ಟಿ ಅಂತ ತಗೊಳ್ಳಿ. ಓಕೆ, ಸೊ ಇದು ಟ್ಯಾನ್ ಇನ್ವರ್ಸ್ ಡಿಫ್ರೆನ್ಸಿಯೇಷನ್ ಗೊತ್ತಿದೆ ನಿಮಗೆ. ಏನಿದೆ ಟ್ಯಾನ್ ಇನ್ವರ್ಸ್ ಡಿಫ್ರೆನ್ಸಿಯೇಷನ್ 1 ಡಿವೈಡ್ ಬೈ 1 ಪ್ಲಸ್ x² ಅಂತಿದೆ. ಸೊ ಎಕ್ಸ್ ಜಾಗದಲ್ಲಿ ಏನು ಬಂದಿದೆ, x⁴ ಬಂದಿದೆ ಹೋಲ್ ಸ್ಕ್ವೇರ್. ಕರೆಕ್ಟಾ. ಇವಾಗ ಎಕ್ಸ್ಟ್ರಾ ಟರ್ಮ್ ಏನಾಯಿತು, x⁴ ಆಯಿತಾ. ಸೊ ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಓಕೆ, 4 ಇಂಟು x³ ಆಗುತ್ತೆ, ಇಲ್ಲಿ ಡಿ ಎಕ್ಸು, ಈ ಸೈಡು ಡಿ ಟಿ ಬಂತು. ಕರೆಕ್ಟಾ. ಓಕೆ, ಸೊ ಇವಾಗ ಈ ರಿಸಲ್ಟ್ನ ಅಬ್ಸರ್ವ್ ಮಾಡಿ. ಇಲ್ಲಿ x³ ಇದೆ, ಅದಾದಮೇಲೆ ಇದೇನಾಗುತ್ತೆ ನೋಡಿ, ಸಿಂಪ್ಲಿಫೈ ಮಾಡಿದರೆ ಇಲ್ಲಿ 4 ಬರೀತಾ ಇದ್ದೀನಿ ನಾನು. ಇದು x³ ಡಿವೈಡೆಡ್ ಬೈ 1 ಪ್ಲಸ್ 4 ಇಂಟು 2 ಅಂದರೆ ಇದು 8 ಆಗುತ್ತಾ. ಓಕೆ, ಇಲ್ಲಿ ಡಿ ಎಕ್ಸ್, ಇದು ಡಿ ಟಿ ಬರುತ್ತೆ. ಓಕೆ, ಇವಾಗ ನೋಡಿ ಇಲ್ಲಿ x³ ಇದೆ, 1 ಪ್ಲಸ್ x⁸ ಕೂಡ ಇದೆ, ಡಿ ಎಕ್ಸ್ ಇದೆ, ಈಸ್ ಈಕ್ವಲ್ಸ್ ಟು ಡಿ ಟಿ ಬರೀಬೋದಾ. ಈ 4 ಇಲ್ಲಿ ಇಂಟು ಇದೆ, ಈ ಸೈಡ್ ತೊಗೊಂಬಂದರೆ ಡಿವೈಡೆಡ್ ಬೈ 4 ಆಯಿತು. ಓಕೆ, ಈ ಎಲ್ಲ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಮದು ರಿಸಲ್ಟು ಕಂಪ್ಲೀಟ್ ಆಗುತ್ತೆ ನೋಡಿ. ಏನಾಯಿತು, ಇಂಟಿಗ್ರೇಷನ್ ಆಫ್ ಈ 3 ರಿಸಲ್ಟ್ ಹಿಡಿದು ಡಿ ಟಿ ಡಿವೈಡೆಡ್ ಬೈ 4 ಆಗುತ್ತೆ. ಸೊ ನಾನು ಇಲ್ಲಿ ಬರೀತಾ ಇದ್ದೀನಿ ಡಿ ಟಿ ಡಿವೈಡೆಡ್ ಬೈ 4. ಅದಾದಮೇಲೆ ಏನು ಉಳಿದಿದೆ, ಸೈನ್ ಆಫ್ ಇದು ಸಬ್ಸ್ಟಿಟ್ಯೂಷನ್ ತೊಗೊಂಡಿದ್ದು ಟಿ. ಓಕೆ, ಸೊ ಇದು 1/4 ಹೊರಗಡೆ ಬರುತ್ತಾ. ಸೈನ್ ಟಿ ಇಂಟಿಗ್ರೇಷನ್ ಏನಾಗುತ್ತೆ, ಮೈನಸ್ ಕಾಸ್ ಟಿ ಆಗುತ್ತೆ, ಪ್ಲಸ್ ಸಿ ಮೈನಸ್ ಅನ್ನು ಹೊರಗಡೆ ಬರೀರಿ. 1/4 ಕಾಸ್ ಆಫ್ ಟಿ ಅಂತಂದರೆ ಏನು ತೊಗೊಂಡಿದ್ವಿ ನಾವು, ಟ್ಯಾನ್ ಇನ್ವರ್ಸ್ ಆಫ್ x⁴ ಪ್ಲಸ್ ಸಿ. ಎಷ್ಟು ಮಾಡಿದರೆ ನಿಮ್ಮದು 37 ಎಕ್ಸಾಂಪಲ್ ಕೂಡ ಕಂಪ್ಲೀಟ್ ಆಯಿತು. ಓಕೆ, ಸೊ ಇದು ಆಗಿತ್ತು ಇಲ್ಲಿವರೆಗೂ. ಕ್ವಶನ್ ನಂಬರ್ 19ಇಂದ ಹಿಡಿದು 37ವರೆಗೂ ಎಲ್ಲ ಎಕ್ಸಾಂಪಲ್ಸು ಕಂಪ್ಲೀಟ್ ಆಯಿತು. ಇದು 7.2 ಎಕ್ಸಸೈಸ್ ಕಂಪ್ಲೀಟ್ ಆಯಿತು. ಇನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಟ್ರಿಗ್ನಾಮೆಟ್ರಿ ಯೂಸ್ ಮಾಡಿಕೊಂಡು ಇಂಟಿಗ್ರೇಷನ್ ಯಾವ ಥರ ಮಾಡಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಓಕೆ, ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸ್ಟೂಡೆಂಟ್ಸ್. ಬಾಯ್.